ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಸರ್ಕಾರಿ ಶಾಲಾ ಕಾಲೇಜುಗಳನ್ನು ಉಳಿಸಲು ರಾಜ್ಯ ಸರ್ಕಾರ ಮೀನಾಮೇಷ. ಖಾಸಗಿ ಶಾಲೆಗಳೊಂದಿಗೆ ಶಾಮೀಲಾಗಿರುವ ಕಾರಣಕ್ಕೆ ಮೂಲಭೂತ ಸೌಕರ್ಯ ವಂಚನೆ. ರಾಜ್ಯ ಸರ್ಕಾರದ ವಿರುದ್ಧ ರೇವಣ್ಣ ಆಕ್ರೋಶ. ವಿದೇಶದಲ್ಲಿ ರಾಹುಲ್ ಗಾಂಧಿ ದೇಶ ವಿರೋಧಿ ಹೇಳಿಕೆ ನೀಡಿರುವುದು ಖಂಡನೀಯ. ಲೋಕಸಭಾ ಸ್ಪೀಕರ್ ಕೂಡಲೇ ರಾಹುಲ್ ಸಂಸದ ಸ್ಥಾನವನ್ನು ರದ್ದುಪಡಿಸಲು ಕ್ರಮ ಕೈಗೊಳ್ಳಬೇಕು. ಶಾಸಕ ಸಿಮೆಂಟ್ ಮಂಜು ಒತ್ತಾಯ. ಮಲೆನಾಡು ಭಾಗದಲ್ಲಿ ಮುಂದುವರೆದ ಕಾಡಾನೆ ಉಪಟಳ. ಹಿಂಡು ಹಿಂಡಾಗಿ ಗ್ರಾಮದೊಳಗೆ ಎಂಟ್ರಿ ಕೊಟ್ಟ ಗಜಪಡೆ. ಕಾಡಾನೆ ಕಂಡು ದಿಕ್ಕಾಪಾಲಾಗಿ ಓಡಿದ ಗ್ರಾಮಸ್ಥರು. ಜಿಲ್ಲೆ ಸೇರಿದಂತೆ ರಾಜ್ಯದಲ್ಲಿ ಸರ್ಕಾರಿ ಶಾಲೆ ಮತ್ತು ಕಾಲೇಜುಗಳಿಗೆ ಅಗತ್ಯ ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ಮತ್ತು ಬೋಧಕ ವರ್ಗ ನೇಮಿಸಲು ರಾಜ್ಯ ಸರ್ಕಾರ ಮೀನಾಮೇಷ ಎಣಿಸುತ್ತಿದೆ ಎಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ಪ್ರವಾಸಿ ಮಂದಿರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಡವರ ಮಕ್ಕಳು ಸರ್ಕಾರಿ ಶಾಲಾ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಆದರೂ ಅವುಗಳನ್ನು ಉಳಿಸುವ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಂಡಿಲ್ಲ. ಎಚ್.ಡಿ. ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದಾಗ ಜಿಲ್ಲೆಗೆ ಸರ್ಕಾರಿ ಕಾಲೇಜು ಮತ್ತು ಶಾಲೆ ತರುವಲ್ಲಿ ಸಾಕಷ್ಟು ಶ್ರಮ ವಹಿಸಿದ್ದೆ. ನಂತರದ ಸರ್ಕಾರಗಳು ಅವುಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಿ ಬೋಧಕರ ನೇಮಿಸಲು ಹಿಂದೇಟು ಹಾಕುತ್ತಿವೆ. ಅಗತ್ಯ ಸೌಲಭ್ಯ ಕೊಡಲಾಗದಿದ್ದರೆ ಎಲ್ಲ ಸರ್ಕಾರಿ ಶಾಲೆ ಕಾಲೇಜುಗಳನ್ನು ಖಾಸಗೀಕರಣ ಮಾಡಲಿ ಅಥವಾ ಖಾಸಗಿ ಒಡೆತನದೊಂದಿಗೆ ವಿಲೀನ ಮಾಡಲಿ. ಏಕೆಂದರೆ ಖಾಸಗಿ ಶಾಲೆಗಳ ಮಾಲೀಕರೊಂದಿಗೆ ಈ ಸರ್ಕಾರ ಶಾಮೀಲಾಗಿದೆ. ಇದೇ ಕಾರಣಕ್ಕೆ ಮೂಲಭೂತ ಸೌಕರ್ಯ ನೀಡುತ್ತಿಲ್ಲ. ಜಿಲ್ಲೆಯಲ್ಲಿ 26ಕ್ಕೂ ಹೆಚ್ಚು ಪ್ರಥಮ ದರ್ಜೆ ಕಾಲೇಜುಗಳಿವೆ. ಅವು ಆರಂಭವಾಗಿ ಈಗಾಗಲೇ 1 ತಿಂಗಳು ಕಳೆಯುತ್ತಿದ್ದರೂ ಈವರೆಗೂ ಸಮರ್ಪಕ ಬೋಧಕೇತರ ಸಿಬ್ಬಂದಿ ನೇಮಕ ಮಾಡಲಾಗಿಲ್ಲ. ಪ್ರಾಂಶುಪಾಲರು ಕಸಗುಡಿಸುವಂತಾಗಿದೆ. ಮಕ್ಕಳ ಹಿತದೃಷ್ಟಿಯಿಂದ ಇನ್ನಾದರೂ ಫುಲ್ ಟೈಮ್ ಅಥವಾ ಪಾರ್ಟ್ ಟೈಮ್ ಬೋಧಕರನ್ನ ನೇಮಕ ಮಾಡಬೇಕು. ಕಳೆದ 1.5 ತಿಂಗಳಿನಿಂದ ಉಪನ್ಯಾಸಕರಿಲ್ಲದೆ ವಿದ್ಯಾರ್ಥಿಗಳಿಗೆ ಸಾಕಷ್ಟು ತೊಂದರೆಯಾಗಿದೆ. ತಕ್ಷಣವೇ ಉನ್ನತ ಶಿಕ್ಷಣ ಸಚಿವರು ಇತ್ತ ಗಮನ ಹರಿಸಬೇಕು. ಇನ್ನು ಗ್ಯಾರಂಟಿ ಯೋಜನೆಗಳಿಗೆ ಹಣ ಒದಗಿಸಲಾಗದೆ ಸರ್ಕಾರ ದಿವಾಳಿಯಾಗಿದೆ. ಯಾವುದೇ ಅಭಿವೃದ್ಧಿ ಕೆಲಸ ಆಗುತ್ತಿಲ್ಲ ಎಂದು ವಾಗ್ದಾಳಿ ನಡೆಸಿದ ಅವರು, ಹೊಳೆನರಸೀಪುರ ತಾಲೂಕಿಗೆ ಸರ್ಕಾರಿ ಕಾಲೇಜುಗಳ ಅಭಿವೃದ್ಧಿಗಾಗಿ 75 ಲಕ್ಷ ಅನುದಾನ ಬಿಡುಗಡೆಯಾಗಿದ್ದು ಅದನ್ನು ಅರಸೀಕೆರೆ ವರ್ಗಾವಣೆ ಮಾಡಿದ್ದಾರೆ ಎಂದು ಅಸಮಾಧಾನ ಹೊರಹಾಕಿದರು. 26 ಫಸ್ಟ್ ಏಡ್ ಕಾಲೇಜ್ ಇದೆ. 26 ಪ್ರಥಮ ದರ್ಜೆ ಕಾಲೇಜು ಯಾವುದಾದ್ರು ಜಿಲ್ಲೆಯಲ್ಲಿದ್ದರೆ ಅದು ಹಾಸನ ಜಿಲ್ಲೆ ಸರ್ಕಾರಿ ಕಾಲೇಜು. 4 ಮಹಿಳಾ ಕಾಲೇಜ್ ಇದೆ. 4 ಮಹಿಳಾ ಕಾಲೇಜು, 26 ಕಾಲೇಜು ಟೋಟಲ್. 22 ನಮ್ಮ ಪುರುಷರ ಕಾಲೇಜು ಕೋ ಎಜುಕೇಷನ್. 7 ತಾಲೂಕಿಂದ 7 ವಿಧಾನಸಭಾ ಕ್ಷೇತ್ರದಿಂದ 26 ಕಾಲೇಜಿನ ಕುಮಾರಸ್ವಾಮಿಯವ್ರ ಕಾಲದಲ್ಲಿ ಮಾಡಿಕೊಟ್ಟಿದ್ದಾರೆ. ಸುಮಾರು ಕುಮಾರಸ್ವಾಮಿಯವರು ಬರೋವರಿಗೆ ಸುಮಾರು ಒಂದು 48 ತಾಲೂಕು ಕೇಂದ್ರದಲ್ಲಿ ಕಾಲೇಜೇ ಇರಲಿಲ್ಲ, ಫಸ್ಟ್ ಏಡ್ ಕಾಲೇಜೇ. ಒಂದು 4 ಜಿಲ್ಲಾ ಕೇಂದ್ರದಲ್ಲಿ ಫಸ್ಟ್ ಏಡ್ ಕಾಲೇಜ್ ಇರಲಿಲ್ಲ. ಕಾಲೇಜ್ ಪ್ರಾರಂಭ ಆಗಿ 1.5 ತಿಂಗಳಾಯಿತು. ಇವತ್ತವರೆಗೆ ಲೆಕ್ಚರರ್ಸ್ ಅಪಾಯಿಂಟ್ ಮಾಡೋಕ್ಕಾಗಿಲ್ಲ. ಪಾರ್ಟ್ ಟೈಮ್ ಲೆಕ್ಚರರ್ಸ್ನ ಟ್ರಾನ್ಸ್ಫರ್ ಯಾರು ಮಾಡ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ, ನಾವು ಅದ್ರ ಬಗ್ಗೆ ತಲೆಗೆ. ಪಾರ್ಟ್ ಟೈಮ್ ಲೆಕ್ಚರರ್ ಅಪಾಯಿಂಟ್ ಮಾಡೋಕ್ಕೇನು? ಆ ಮಕ್ಕಳು 1.5 ತಿಂಗಳಿಂದ ಬೀದಿ ಪಾಲಾಗ್ಯವಲ್ಲ. ಹಳ್ಳಿ ಮಕ್ಕಳು ಓದೋದು, ಯಾರೋ ದೊಡ್ಡವ್ರ ಮಕ್ಕಳು ಓದ್ತಾರ? ಒಂದು ಪ್ರಥಮ ದರ್ಜೆ ಕಾಲೇಜ್ ಅಂದಮೇಲೆ ಅದೇನು ಮಾಡ್ತಾರೆ? ಆಗ ಇಲ್ಲಿ ಟೀಚರ್ಸ್ ಇಲ್ಲ ಅಂತ ಬೇರೆ ಕಡೆ ಹೋಗ್ತಾರೆ ಖಾಸಗಿ ಶಾಲೆಗೆ. ಆಗೇನಾಗುತ್ತೆ, ಈ ಸರ್ಕಾರಿ ಕಾಲೇಜ್ ಮುಚ್ಚಾಕೆ ಹೋಗ್ತಾರೆ. ಬರಲಿಲ್ಲ, ಇಲ್ಲಿ ಅಡ್ಮಿಷನ್ ಇಲ್ಲ ಅಂತ ಮುಚ್ತಾರೆ. ಏನು ಸರ್ಕಾರಿ ಕಾಲೇಜುಗಳಿಗೆ ಏನು ಮೂಲಭೂತ ಸೌಕರ್ಯ ಬೇಕು? ಆ ಪ್ರಿನ್ಸಿಪಾಲ್ಗಳು ಕಸ ಗುಡಿಸ್ತವ್ರೆ. ನಾನಿವತ್ತು ಮೀಟಿಂಗ್ ಮಾಡಿದೆ ಹೊಳೆನರಸೀಪುರದಲ್ಲಿ. ಕಮಿಷನರ್ಗೂ ಮಾತಾಡಿದೆ. ಪಾಪ ಜಗದೀಶ್ ಸಾಹೇಬ್ರಿಗೆ ಹೇಳಿದ್ದೀನಿ, ಸರ್ ಏನಾದ್ರು ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಓಲಿ ಕಸ ಗುಡ್ಸೋಕ್ಕಾದ್ರು ಒಂದು 3 ಜನ ಬಿಡುವೇನ್ರಿ? ಆ ಪ್ರಿನ್ಸಿಪಾಲ್ಗಳು ಅವ್ರು M.Com ಮಾಡಿ ಇದು ಮಾಡಿ ಅವ್ರ ಕಾಂಗ್ರೆಸ್ ಮುಖಂಡ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ವಿದೇಶದಲ್ಲಿ ದೇಶ ವಿರೋಧಿ ಹೇಳಿಕೆ ನೀಡಿರುವುದು ಖಂಡನೀಯ ಎಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು. ಸಕಲೇಶಪುರ ಪಟ್ಟಣದ ಹಳೆ ಬಸ್ ನಿಲ್ದಾಣದಲ್ಲಿ ಬಿಜೆಪಿ ಎಸ್ಸಿ ಮೋರ್ಚಾದ ವತಿಯಿಂದ ರಾಹುಲ್ ಗಾಂಧಿ ವಿರುದ್ಧ ಆಯೋಜಿಸಿದ್ದ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದರೆ ಮೀಸಲಾತಿಯನ್ನು ರದ್ದುಪಡಿಸುತ್ತಾರೆ ಎಂದು ಅಪಪ್ರಚಾರ ಮಾಡಿದ ರಾಹುಲ್ ಗಾಂಧಿ ಅವರು ಇದೀಗ ದಲಿತರ ಮೀಸಲಾತಿಯನ್ನ ರದ್ದುಪಡಿಸಬೇಕೆಂದು ಆಗ್ರಹಿಸಿ ವಿದೇಶದಲ್ಲಿ ಮಾತನಾಡಿರುವುದು ಸಂವಿಧಾನ ವಿರೋಧಿ ಹೇಳಿಕೆಯಾಗಿದೆ. ಇದಲ್ಲದೆ ವಿದೇಶಗಳಿಗೆ ಅವರು ಹೋದಾಗ ಭಾರತ ವಿರೋಧಿ ಹೇಳಿಕೆಗಳು ನೀಡುವುದು ಸಾಮಾನ್ಯವಾಗಿದೆ. ಇದನ್ನ ಭಾರತೀಯ ಜನತಾ ಪಕ್ಷ ಉಗ್ರವಾಗಿ ಖಂಡಿಸುತ್ತದೆ. ಈ ಹಿನ್ನೆಲೆಯಲ್ಲಿ ಲೋಕಸಭಾ ಸ್ಪೀಕರ್ ಕೂಡಲೇ ರಾಹುಲ್ ಗಾಂಧಿಯವರ ಸಂಸದ ಸ್ಥಾನವನ್ನು ರದ್ದುಪಡಿಸಲು ಕ್ರಮ ಕೈಗೊಳ್ಳಬೇಕು ಎಂದರು. ಎಲ್ಲ ದಲಿತ ಸಂಘಟನೆಗಳು ಹಾಗೂ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನ ಮಾಡುತ್ತೆ. ಏನು ಲೋಕಸಭಾ ಚುನಾವಣೆ ನಡೀತಕ್ಕಂಥ ಸಂದರ್ಭದಲ್ಲಿ
ಬಿಜೆಪಿ ಆಡಳಿತಕ್ಕೆ ಬಂದರೆ ಮೀಸಲಾತಿಯನ್ನು ರದ್ದು ಮಾಡ್ತಾರಂತೆ ಅಪಪ್ರಚಾರ ಮಾಡಿ ಈ ದಿನ ವಿದೇಶಿ ನೆಲದಲ್ಲಿ ಏನು ಜಾರ್ಜ್ ಟೌನ್ನ ವಿವಿಯಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಹೇಳಿಕೆಯನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ದಲಿತರ ಮೀಸಲಾತಿಯನ್ನ ರದ್ದು ಮಾಡ್ತೀವಿ ಅಂತಕ್ಕಂತ ಹೇಳಿ ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಅಶ್ವಥ್ ವಳಲಹಳ್ಳಿ ಅಶ್ವಥ್, ಬಿಜೆಪಿ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ಅಗ್ನಿ ಸೋಮಶೇಖರ್, ಬೊಮ್ಮನಕೆರೆ ಮಧು, ಪುರಸಭಾ ಸದಸ್ಯರುಗಳಾದ ಪ್ರದೀಪ್, ವನಜಾಕ್ಷಿ, ರೇಖಾ, ರುದ್ರಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು. ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ದಾಂಧಲೆ ಹಾವಳಿಗೆ ಕೊನೆಯಿಲ್ಲದಂತಾಗಿದೆ. ದಿನದಿಂದ ದಿನಕ್ಕೆ ಕಾಡಾನೆಗಳ ಉಪಟಳ ಮಿತಿ ಮೀರುತ್ತಿದೆ. ಗಜಪಡೆ ಹಿಂಡು ಹಿಂಡಾಗಿ ಗ್ರಾಮದೊಳಗೆ ಎಂಟ್ರಿ ಕೊಡುತ್ತಿರುವುದರಿಂದ ಗ್ರಾಮೀಣ ಜನರು ಅಕ್ಷರಶಃ ಭಯಭೀತರಾಗಿದ್ದಾರೆ. ಬೇಲೂರು ತಾಲೂಕಿನ ಕೆಳಬಿಕ್ಕೋಡು ಗ್ರಾಮದಲ್ಲಿ ಕಾಡಾನೆ ಹಿಂಡು ಜನರಲ್ಲಿ ಭೀತಿ ಹುಟ್ಟಿಸಿವೆ. ಹಲವು ದಿನಗಳಿಂದ ಕಾಡಾನೆಗಳು ಜನನಿಬಿಡ ಪ್ರದೇಶಕ್ಕೆ ದಾಂಗುಡಿ ಇಡುತ್ತಿವೆ. ಕಾಡಾನೆಗಳು ಗ್ರಾಮದೊಳಗೆ ಬರುತ್ತಿದ್ದಂತೆ ಗ್ರಾಮಸ್ಥರು ಓಡಿ ಹೋಗಿದ್ದಾರೆ. ಯಾವುದೇ ಅಂಜಿಕೆ ಅಳುಕು ಇಲ್ಲದೆ ಗ್ರಾಮದೊಳಗೆಲ್ಲ ಓಡಾಡಿದ ಕಾಡಾನೆಗಳ ಹಿಂಡು ಗ್ರಾಮದ ಸಮೀಪವಿರುವ ಈಗಲೂ ಕಾಫಿ ತೋಟದಲ್ಲಿ ಬೀಡುಬಿಟ್ಟಿವೆ. ಮರಿಗಳು ಸೇರಿ ಸುಮಾರು 20ಕ್ಕೂ ಹೆಚ್ಚು ಕಾಡಾನೆಗಳಿದ್ದು ಕಾಫಿ, ಜೋಳ, ಶುಂಠಿ, ಭತ್ತದ ಬೆಳೆಗಳನ್ನು ತುಳಿದು ತಿಂದು ಸಂಪೂರ್ಣ ನಾಶಪಡಿಸಿವೆ. ಬೆಳೆ ಕಳೆದುಕೊಂಡು ಅನ್ನದಾತರು ಕಂಗಾಲಾಗಿದ್ದಾರೆ. ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡುವಂತೆ ನಷ್ಟ ಅನುಭವಿಸಿರುವ ರೈತರು ಆಗ್ರಹಿಸಿದ್ದಾರೆ. ಅರಣ್ಯ ಇಲಾಖೆ ಎಟಿಎಫ್ ಸಿಬ್ಬಂದಿ ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದು ಕಾಡಾನೆಗಳನ್ನು ಅರಣ್ಯಕ್ಕೆ ಓಡಿಸಲು ಹರಸಾಹಸ ಪಡುತ್ತಿದ್ದಾರೆ. ಕಾಡಾನೆಗಳ ದಾಳಿಯಿಂದ ಭಯಭೀತರಾಗಿರುವ ಗ್ರಾಮಸ್ಥರು, ಮಾಲೀಕರು ಹಾಗೂ ಕಾರ್ಮಿಕರು ಕಾಫಿ ತೋಟಕ್ಕೆ ತೆರಳಲು ಹಿಂದೇಟು ಹಾಕುತ್ತಿದ್ದು ನಿತ್ಯ ಕೈಯಲ್ಲಿ ಜೀವ ಹಿಡಿದು ಓಡಾಡುವಂತಾಗಿದೆ. ಮತ್ತು ಮಾಯಕ ರಂಗ ತಂಡಗಳಿಂದ ಸೆಪ್ಟೆಂಬರ್ 20 ಮತ್ತು 21ರಂದು ನಗರದ ಹಾಸನಾಂಬ ಕಲಾಭವನದಲ್ಲಿ 2 ದಿನಗಳ ನಾಟಕೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ರಂಗ ಸಂಘಟಕ ಸಂತೋಷ್ ದಿಂಡಗೂರು ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ಪ್ರಯತ್ನಕ್ಕೆ ನಗರದ ಪ್ರಗತಿಪರ ಹಾಗೂ ಹಲವು ದಲಿತ ಸಂಘಟನೆಗಳು ಬೆಂಬಲ ನೀಡಿವೆ. ಹಲವು ಆಯಾಮಗಳಲ್ಲಿ ಕ್ರಿಯಾಶೀಲವಾಗಿ ಕೆಲಸ ಮಾಡುತ್ತಿರುವ ಜಂಗಮ ಕಲೆಕ್ಟಿವ್ ಚಲನೆ ಮತ್ತು ರೂಪಾಂತರ ತತ್ವಗಳಲ್ಲಿ ನಂಬಿಕೆ ಇರುವ ವಿಭಿನ್ನ ಹಿನ್ನೆಲೆಯ ಕಲಾವಿದರ ಸಮೂಹ ಆಗಿದೆ. ಸಾಂಸ್ಕೃತಿಕ ಎಚ್ಚರ ಮತ್ತು ಅರಿವನ್ನ ಹಬ್ಬಿಸುವ ಕಾರ್ಯವನ್ನ ಮುಖ್ಯವೆಂದು ಭಾವಿಸಿ ಅದಕ್ಕಾಗಿ ರಂಗಭೂಮಿಯನ್ನ ತನ್ನ ಅಭಿವ್ಯಕ್ತಿಯ ದಾರಿಯಾಗಿಸಿಕೊಂಡಿದೆ. 2 ದಿನಗಳ ಕಾಲ ಬಾಬ್ ಮಾರ್ಲಿ ಫ್ರಮ್ ಕೋಡಿಹಳ್ಳಿ ನಾಟಕ ಗುರುತು ಮರೆಮಾಚಿ ಬದುಕುವವರ ಕಥೆಯಾಗಿದೆ. ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೇಟಿಂಗ್ ಫಾರ್ ಎ ವೀಸಾ ಎಂದು ರೂಪಕವಾಗಿ ಕಂಡು ಅವರು ನಿಜಕ್ಕೂ ಪ್ರವೇಶ ಕೇಳುತ್ತಿರುವುದು ಎಲ್ಲಿಗೆ ಅನ್ನುವ ಪ್ರಶ್ನೆ ಮುಖ್ಯವಾಗುತ್ತದೆ. ಇದರ ಪಠ್ಯ ಆಕಾರ ಎನ್ಕೆ ಹನುಮಂತಯ್ಯ, ಚಂದ್ರಶೇಖರ್ ಕೆ ರಚನೆ, ವಿನ್ಯಾಸ, ನಿರ್ದೇಶನವನ್ನ ಲಕ್ಷ್ಮಣ್ ಕೆಪಿ ಮಾಡಿದ್ದಾರೆ. 1975ರ ದಶಕದಲ್ಲಿ ಕರ್ನಾಟಕದಲ್ಲಿ ಹೋರಾಟದ ಹಾಡುಗಳ ದೊಡ್ಡ ಪರಂಪರೆಯೇ ಇದೆ. ಪ್ರಸ್ತುತ ಪ್ರಯೋಗ ಹಾಡು ನೆನಪು ಮರೆತ ಇತಿಹಾಸವನ್ನ ವಿಶಿಷ್ಟ ನೇಗೆಯಲ್ಲಿ ಬೆಸೆದು ಕಟ್ಟಿರುವ ಸಂಗೀತ ಪ್ರಯೋಗ. ಇದು ಹೇಗೆ ಮುಂದೆ ಆಗಲಿರುವ ಪ್ರಯೋಗಗಳ ಸರಣಿಯ ಆರಂಭದ ಬಿಂದು. ಪಂಚಮದ ನಾಟಕವನ್ನ ಚಂದ್ರಶೇಖರ್ ಕೆ ನಿರ್ದೇಶನ ಮಾಡಿದ್ದು ಲಕ್ಷ್ಮಣ್ ಕೆಪಿ ವಿನ್ಯಾಸ ಮಾಡಿದ್ದಾರೆ. ಈ 2 ನಾಟಕಗಳಲ್ಲಿ ದಲಿತ ಪರ ಅಸ್ಮಿತೆ, ದಲಿತ ಸಂವೇದನೆ, ತಳ ಸಮುದಾಯದ ಸಂವೇದನೆ ಒಳಗೊಂಡಿದೆ. ನಾಟಕ ವೀಕ್ಷಣೆಗೆ ಒಂದು ನಾಟಕಕ್ಕೆ ತಲಾ 100 ರು ಶುಲ್ಕ ನಿಗದಿಪಡಿಸಲಾಗಿದ್ದು ನಗರದ ಪ್ರತಿಯೊಬ್ಬರು ನಾಟಕ ವೀಕ್ಷಣೆ ಮಾಡಿ ಪ್ರೋತ್ಸಾಹಿಸಬೇಕು ಎಂದು ಮನವಿ ಮಾಡಿದರು. ಜಂಗಮ ಕಲೆಕ್ಟಿವ್ ಬೆಂಗಳೂರು ಇದು ತನ್ನದೇ ಆದಂಥ ರೀತಿಯಲ್ಲಿ ರಂಗಭೂಮಿಯ ಹಲವು ಆಯಾಮಗಳಲ್ಲಿ ಕೆಲಸ ಮಾಡ್ತಾ ಬಂದಿದೆ. ಅದು ಸಿನಿಮಾ ಸ್ಕ್ರೀನಿಂಗ್ ಆಗಿರ್ಬೋದು, ಮತ್ತು ಪುಸ್ತಕಗಳ ಬಿಡುಗಡೆ ಆಗಿರ್ಬೋದು, ಗೋಷ್ಠಿಗಳನ್ನಾಗಿರ್ಬೋದು, ಮತ್ತು ನಾಟಕದ ಬೇರೆ ಬೇರೆ ಆಯಾಮಗಳಲ್ಲಿ ತನ್ನದೇ ಆದಂಥ ಛಾಪು ಮೂಡಿಸಿರ್ತಕ್ಕಂಥ ತಂಡ ಜಂಗಮ ಕಲೆಕ್ಟಿವ್. ಇದ್ರ ಬಗ್ಗೆ ಮೊನ್ನೆ ದೇವನೂರು ಮಾದೇವ ಸರ್ರು ಕೂಡ ತುಂಬ ಮೆಚ್ಚುಗೆಯಿಂದ ಅಭಿನಂದಿಸಿ ಇದು ತಂಡದ ಬಗ್ಗೆ ಮಾತಾಡಿದ್ದಾರೆ. ಹಾಗಾಗಿ ಈ ತಂಡ ತುಂಬ ಕ್ರಿಯೇಟಿವ್ ಆಗಿ ಕೆಲಸ ಮಾಡ್ತಾ ಬಂದಿದೆ ಕರ್ನಾಟಕದಾದ್ಯಂತ, ಮತ್ತು ಹೊರ ರಾಜ್ಯಗಳಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ತಂಡ ತನ್ನದೇ ಆದಂಥ ಛಾಪು ಮೂಡಿಸಿದೆ. ಕಳೆದ ವರ್ಷ ಇದೇ ತಂಡದಲ್ಲಿ ದಕ್ಲಕಥಾ ದೇವಿ ಕಾವ್ಯ ಅನ್ನೋ ಒಂದು ನಾಟಕವನ್ನು ಪ್ರಸ್ತುತಪಡಿಸಿ ಅದು ಬೇರೆ ಬೇರೆ ಅಂತಾರಾಷ್ಟ್ರೀಯ ಲೆವೆಲ್. ಪತ್ರಿಕಾಗೋಷ್ಠಿಯಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ಕಲಾವಿದ ಕೆಟಿ ಶಿವಪ್ರಸಾದ್, ಹಿರಿಯ ದಲಿತ ಮುಖಂಡರಾದ ಎಚ್ಕೆ ಸಂದೇಶ್, ಅಂಬುಗ ಮಲ್ಲೇಶ್, ಸೋಮಶೇಖರ್, ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ಇದ್ದರು. ಹಾಸನಾಂಬ ಥಿಯಾಸಾಫಿಕಲ್ ಸೊಸೈಟಿ ಮತ್ತು ಹಾಸನ ಜಿಲ್ಲಾ ಥಿಯಾಸಾಫಿಕಲ್ ಒಕ್ಕೂಟದ ಆಶ್ರಯದಲ್ಲಿ ಕರ್ನಾಟಕ ಥಿಯಾಸಾಫಿಕಲ್ ಫೆಡರೇಷನ್ 115ನೇ ವಾರ್ಷಿಕ ಸಮ್ಮೇಳನ ಹಾಗೂ ಹಾಸನಾಂಬ ಥಿಯಾಸಾಫಿಕಲ್ ಸೊಸೈಟಿಯ 119ನೇ ವಾರ್ಷಿಕೋತ್ಸವ ಸೆಪ್ಟೆಂಬರ್ 14ರಿಂದ 3 ದಿನಗಳ ಕಾಲ ನಗರದಲ್ಲಿ ನಡೆಯಲಿದೆ ಎಂದು ಹಾಸನ ಜಿಲ್ಲಾ ಥಿಯಾಸಾಫಿಕಲ್ ಒಕ್ಕೂಟದ ಅಧ್ಯಕ್ಷ ಎಆರ್ ಜನಾರ್ದನ ಗುಪ್ತಾ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರದ ಶುಭೋದಯ ಕಲ್ಯಾಣ ಮಂಟಪದಲ್ಲಿ ಸೆಪ್ಟೆಂಬರ್ 14, 15 ಮತ್ತು 16ರಂದು ಕಾರ್ಯಕ್ರಮ ನಡೆಯಲಿದೆ. ಥಿಯಾಸಾಫಿಕಲ್ ಸೊಸೈಟಿ ಅಥವಾ ಬ್ರಹ್ಮವಿದ್ಯಾ ಸಮಾಜ ಪ್ರಪಂಚದ 58 ರಾಷ್ಟ್ರಗಳಲ್ಲಿ ಪಸರಿಸಿದೆ. ವಿಶ್ವಸಂಸ್ಥೆ ಮಾನ್ಯತೆ ಪಡೆದಿದೆ. ಇದರ ಮೂಲ ಉದ್ದೇಶ ಕುಲ, ಮತ, ಲಿಂಗ, ಜಾತಿ ಅಥವಾ ವರ್ಣಗಳ ಭೇದವನ್ನ ಎಣಿಸದೆ ಮಾನವರ ಸಾರ್ವತ್ರಿಕ ಸೋದರ ಭಾವದ ಒಂದು ಅಂಕುರ ಏರ್ಪಡಿಸುವುದಾಗಿದೆ. ತುಲನಾತ್ಮಕ ಮತ, ತತ್ವಶಾಸ್ತ್ರ ಮತ್ತು ವಿಜ್ಞಾನಗಳ ವ್ಯಾಸಂಗಕ್ಕೆ ಪ್ರೋತ್ಸಾಹ ನೀಡುವುದು ಹಾಗೂ ಸ್ಪಷ್ಟವಲ್ಲದ ಪ್ರಕೃತಿ ನಿಯಮಗಳನ್ನು ಮತ್ತು ಮಾನವನಲ್ಲಿರುವ ಸುಪ್ತ ಶಕ್ತಿಗಳನ್ನು ಪರಿಶೋಧಿಸುವುದಾಗಿದೆ. ಮುಖ್ಯವಾಗಿ ಆಧ್ಯಾತ್ಮಿಕ ಜಾಗೃತಿ ಅರಿವನ್ನ ಪ್ರಚುರಪಡಿಸುವುದು ಸೊಸೈಟಿ ಹಾಗೂ ಒಕ್ಕೂಟದ ಉದ್ದೇಶ. 3 ದಿನಗಳ ಸಮ್ಮೇಳನದಲ್ಲಿ ಎಲ್ಲಾ
ಧರ್ಮಗಳ ಸದಸ್ಯರು ಪ್ರತಿನಿಧಿಗಳು ಭಾಗಿಯಾಗಲಿದ್ದಾರೆ. ಸಮ್ಮೇಳನದ ಶೀರ್ಷಿಕೆ ಅನುಷ್ಠಾನಿಕ ಥಿಯಾಸಫಿ ಮತ್ತು ಸಾರ್ವತ್ರಿಕ ನೈತಿಕತೆ ಎಂಬುದಾಗಿದ್ದು, ಭಗವದ್ಗೀತಾ ಸಾರದೃಶ್ಯ ರೂಪಕ ಗ್ರಂಥಗಳ ಬಿಡುಗಡೆ, ವಿಚಾರ ಮಂಥನ, ಸಾರ್ವಜನಿಕ ಉಪನ್ಯಾಸ ಮೊದಲಾದ ಕಾರ್ಯಕ್ರಮ ನಡೆಯಲಿವೆ. 200 ರು ಪ್ರತಿನಿಧಿ ಶುಲ್ಕ ನಿಗದಿಪಡಿಸಲಾಗಿದ್ದು, ಕಾರ್ಯಕ್ರಮ ಆರಂಭಕ್ಕೂ ಮುನ್ನ 5 ನಿಮಿಷ ಮುಂಚಿತವಾಗಿ ಆಗಮಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ 8150832724 ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿ ತಿಳಿಸಿದರು. ಹಾಸನಾಂಬ ಥಿಯಾಸಫಿಕಲ್ ಸೊಸೈಟಿ ಮತ್ತು ಹಾಸನ ಜಿಲ್ಲಾ ಥಿಯಾಸಫಿಕಲ್ ಒಕ್ಕೂಟ ಮತ್ತು ಕರ್ನಾಟಕ ಥಿಯಾಸಫಿಕಲ್ ಫೆಡರೇಷನ್ ಬ್ಯಾಂಗ್ಳೂರ್ ಅವರ ಸಂಯುಕ್ತ ಆಶ್ರಯದಲ್ಲಿ ವಿಶೇಷವಾಗಿ ಹಾಸನದಲ್ಲಿ ಕರ್ನಾಟಕ ಥಿಯಾಸಫಿಕಲ್ ಫೆಡರೇಷನ್ 115ನೇ ವಾರ್ಷಿಕ ಸಮ್ಮೇಳನ ಬೆಂಗಳೂರು ಹಾಗೂ ಹಾಸನಾಂಬ ಥಿಯಾಸಫಿಕಲ್ ಸೊಸೈಟಿಯ 119ನೇ ವಾರ್ಷಿಕೋತ್ಸವವನ್ನು ದಿನಾಂಕ 14, 15, 16 ಸೆಪ್ಟೆಂಬರ್ 2024 ಶುಭೋದಯ ಕಲ್ಯಾಣ ಮಂಟಪ ಹಾಸನದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಎಲ್ಲರೂ ಥಿಯಾಸಫಿಕಲ್ ಸೊಸೈಟಿ ಅಂದರೆ ಏನು ಅಂತ ಕೇಳ್ತಕ್ಕಂಥದ್ದು ನಮಗೆ ಅನ್ನಿಸ್ತದೆ. ಅದಕ್ಕೋಸ್ಕರ ಆ ಕಡೆ ಸ್ವಲ್ಪ ವಿಚಾರ ತಮಗೆ ತಿಳಿಸಿ ನಾವು ಕಾರ್ಯಕ್ರಮದ ಕಡೆ ಹೋಗಲಿಕ್ಕೆ ನಾನು ಇಚ್ಛೆಪಡ್ತಾ ಇದ್ದೀನಿ. ಥಿಯಾಸಫಿಕಲ್ ಸೊಸೈಟಿ ಅಥವಾ ಬ್ರಹ್ಮವಿದ್ಯಾ ಸಮಾಜ ಎಂಬುದಾಗಿ ಪ್ರಪಂಚದಲ್ಲಿ 58 ರಾಷ್ಟ್ರಗಳಲ್ಲಿ ಇವತ್ತಿದೆ. ಇದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್. ಇದು ವಿಶೇಷವಾಗಿ ಹಾಸನದಲ್ಲಿ ಹಾಸನ ಥಿಯಾಸಫಿಕಲ್ ಸೊಸೈಟಿಯು ತಮ್ಮ ನೋಡಿರ್ಬೋದು, ವಾಣಿ ವಿಲಾಸ್ ರಸ್ತೆ ಈ ಜಿಲ್ಲಾ ಕೇಂದ್ರ ಗ್ರಂಥಾಲಯ ಪಕ್ಕದಲ್ಲಿ ಇರ್ತಕ್ಕಂಥದ್ದು. ತಾವು ಕಣ್ಣು ಹಾಯಿಸಿದ್ರೆ ಗೊತ್ತಿರ್ತದೆ. ಥಿಯಾಸಫಿಕಲ್ ಸೊಸೈಟಿಯು ವಿಶ್ವಸಂಸ್ಥೆಯಿಂದ ಸಹ ಮಾನ್ಯತೆಯನ್ನು ಪಡೆದಿರ್ತಕ್ಕಂಥ ಒಂದು ಸಂಸ್ಥೆ ಆಗಿದೆ ಸರ್. ಇದರಲ್ಲಿ ಎಂತೆಂಥ ವ್ಯಕ್ತಿಗಳು ಪ್ರಭಾವಿತರಾಗಿದ್ದರು ಅಂದರೆ ಅಮೆರಿಕದ ತತ್ವಜ್ಞಾನಿ ಪತ್ರಿಕಾಗೋಷ್ಠಿಯಲ್ಲಿ ಒಕ್ಕೂಟದ ಕಾರ್ಯದರ್ಶಿ ಸಿಡಿ ಗುರುಲಿಂಗಪ್ಪ, ಹಾಸನಾಂಬ ಥಿಯೋಸಾಫಿಕಲ್ ಸೊಸೈಟಿ ಅಧ್ಯಕ್ಷ ಡಾಕ್ಟರ್ ಎಂಆರ್ ಚಂದ್ರಶೇಖರ್, ಕಾರ್ಯದರ್ಶಿ ಕಾಳಾಚಾರ್, ಖಜಾಂಚಿ ಬ್ಯಾಟಚರ್ ಇದ್ದರು. ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಹೆಗ್ಗೋವೆಯ ನಟ ರೋಹಿತ್ ನಾಗೇಶ್ ಹಾಗೂ ಸ್ವಾತಿ ನಡೆಸಿರುವ ವಿಕಾಸ ಪರ್ವ ಚಿತ್ರವು ಸೆಪ್ಟೆಂಬರ್ 13ರಂದು ರಾಜ್ಯಾದ್ಯಂತ 100ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆಗೊಳ್ಳಲಿದೆ ಎಂದು ಪತ್ರಕರ್ತರು ಹಾಗೂ ಹೊಸಕೋಟೆ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆಎಂ ಹರೀಶ್ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕನ್ನಡ ಚಿತ್ರರಂಗದಲ್ಲಿ 22 ವರ್ಷಗಳಿಂದ ಕನ್ನಡ, ತೆಲುಗು ಸೇರಿದಂತೆ 35ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಹಾಗೂ ಅನೇಕ ಧಾರಾವಾಹಿಗಳಲ್ಲಿ ಬಣ್ಣ ಹಚ್ಚಿರುವ ರೋಹಿತ್ ನಾಗೇಶ್ ಅವರು ಮೊದಲ ಬಾರಿಗೆ ನಾಯಕ ನಟನಾಗಿ ಅಭಿನಯಿಸಿರುವ ವಿಕಾಸ ಪರ್ವ ಸಿನಿಮಾ ರಾಜ್ಯದೆಲ್ಲೆಡೆ ಇದೇ ಸೆಪ್ಟೆಂಬರ್ 13ರಂದು ಚಿತ್ರಮಂದಿರಗಳಲ್ಲಿ ಪ್ರದರ್ಶನಗೊಳ್ಳಲಿವೆ. ಉತ್ತಮ ಸಂದೇಶವನ್ನು ಅಳವಡಿಸಿ ನಿರ್ಮಿಸಿರುವ ವಿಕಾಸ ಪರ್ವ ಸಿನಿಮಾವನ್ನು ಕುಟುಂಬ ಸಮೇತರಾಗಿ ಚಿತ್ರಮಂದಿರಕ್ಕೆ ಬಂದು ವೀಕ್ಷಿಸಿ ಪ್ರೋತ್ಸಾಹ ನೀಡಬೇಕು ಎಂದು ಮನವಿ ಮಾಡಿದರು. ಸಕಲೇಶಪುರದಲ್ಲಿ ತೇಜಸ್ವಿ ಚಿತ್ರಮಂದಿರದಲ್ಲಿ ಈ ಚಿತ್ರ ತೆರೆಗೆ ಬರ್ತಾ ಇದೆ. ರೋಹಿತ್ ನಾಗೇಶ್ ಅವ್ರ ಬಗ್ಗೆ ಒಂದೆರಡು ಮಾತುಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವರು ಕೆಂಚಮ್ಮಸ್ಕೋಟೆಯ SSKNR-HS ಶಾಲೆಯಲ್ಲಿ ಹಿರಿಯ ವಿದ್ಯಾರ್ಥಿ. ಕೆಂಚಮ್ಮಸ್ಕೋಟೆಯಲ್ಲಿರುವಂತಹ ಶಾಲೆ. ನಾನು ಕಿರಿಯ ವಿದ್ಯಾರ್ಥಿ, ಅವರು ಹಿರಿಯ ವಿದ್ಯಾರ್ಥಿ. ನಾವು ಅದೇ ಶಾಲೆಯಲ್ಲಿ ಓದಿದ್ದು ಅನ್ನೋದು ಹೆಮ್ಮೆ. ಜೊತೆಗೆ ನಮ್ಮೂರಿಗೂ ಅವ್ರಿಗೂ ಒಂದು ಅರ್ಧ ಕಿಲೋಮೀಟ್ರು ದೂರ ಇರ್ತಕ್ಕಂಥ ಊರು. ನಮ್ಮಿಬ್ಬರು ಒಂದು ರೀತಿ ಜಂಟಿ ಗ್ರಾಮಗಳ ರೀತಿ ಇದೆ ನಮ್ಮ ಗ್ರಾಮ. ಹೀಗಾಗಿ ನಮ್ಮ ಭಾಗದವರೊಬ್ಬರು ನಾಯಕ ನಟನಾಗಿ ಸುಮಾರು 22 ವರ್ಷಗಳಿಂದ ಚಿತ್ರರಂಗದಲ್ಲಿದ್ದಾರೆ. 22 ವರ್ಷಗಳಲ್ಲಿ ಸುಮಾರು 35 ಚಿತ್ರಗಳಲ್ಲಿ ನಟನೆಯನ್ನು ಮಾಡಿದ್ದಾರೆ. ಕನ್ನಡ, ತೆಲುಗು ಭಾಷೆಯಲ್ಲೂ ಸಹ ನಟನೆಯನ್ನು ಮಾಡಿರ್ತಕ್ಕಂಥದ್ದು ನಮಗೊಂದು ರೀತಿಯ ಹೆಮ್ಮೆಯ ವಿಚಾರ. ಜೊತೆಗೆ ಅವರು ಹೆಚ್ಚು ಸೀರಿಯಲ್ಗಳಲ್ಲಿ ಪಾತ್ರವನ್ನು ಮಾಡಿದಂತಹದ್ದು ರೋಹಿತ್ ನಾಗೇಶ್ ಅಂತಲೇ. ನಾಯಕ ನಟ ರೋಹಿತ್ ನಾಗೇಶ್ ಮಾತನಾಡಿ, ವಿಕಾಸ ಪರ್ವ ಸಿನಿಮಾ ತುಂಬಾ ಸೂಕ್ಷ್ಮ ವಿಷಯ ಆಧಾರಿತ ಸಿನಿಮಾವಾಗಿದೆ. ಸಿನಿಮಾ ನೋಡಿದವರು ಇದು ನನ್ನ ಜೀವನದ ಕಥೆಯನ್ನ ಸಿನಿಮಾ ಮಾಡಿ ತೆರೆಯ ಮೇಲೆ ಬಿಡುತ್ತಿದೆ ಎಂಬ ರೀತಿ ಭಾವಿಸುತ್ತಾರೆ. ಸಿನಿಮಾದಲ್ಲಿ ಎಲ್ಲಿಯೂ ಅಬ್ಬರ ಇಲ್ಲ. 3 ಹಾಡುಗಳು, 2 ಫೈಟ್ಗಳು ಇವೆ. ಸಕಲೇಶಪುರ, ಚಿಕ್ಕಮಗಳೂರು, ಕೊಡಗು ಭಾಗದಲ್ಲಿ ಸಿನಿಮಾ ನಿರ್ಮಾಣ. ಇದು ನಮ್ಮ ಊರ ಎಂದು ಪ್ರಶ್ನೆ ಮಾಡುವಂತೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಛಾಯಾಗ್ರಾಹಕರು ಸೆರೆ ಹಿಡಿದಿದ್ದಾರೆ. ಸಿನಿಮಾ ತುಂಬಾ ಒಳ್ಳೆಯ ವಿಷಯ ಆಧಾರಿತ ಸಿನಿಮಾ, ಜನರು ನೋಡಿ ಹಾರೈಸುತ್ತಾರೆ ಎಂಬ ನಂಬಿಕೆ ಇದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಈ ಸಿನಿಮಾ ಹೆಂಗೆ ಅಂದರೆ ತುಂಬ ಸೂಕ್ಷ್ಮವಾದ ಕತೆ ಎಳೆಯನ್ನು ಹೊಂದಿರುವಂಥ ಸಿನಿಮಾ. ಈ ಸಿನಿಮಾ ಬಗ್ಗೆ ಇನ್ನೂ ಸ್ಪಷ್ಟವಾಗಿ ಹೇಳಬೇಕಾದ್ರೆ ಪ್ರತಿಯೊಬ್ಬರ ಮನಸ್ಸಲ್ಲೂ ಕೂಡ ರಾಮಚಂದ್ರನಂತ ಒಬ್ಬ ವ್ಯಕ್ತಿ ಇರ್ತಾನೆ, ಶ್ರೀರಾಮಚಂದ್ರನಂತ ಒಬ್ಬ ವ್ಯಕ್ತಿ. ಅದೇ ಮನಸ್ಸಲ್ಲಿ ರಾವಣನ ಥರ ಇನ್ನೊಬ್ಬ ವ್ಯಕ್ತಿನೂ ಇರ್ತಾನೆ. ಸೊ ಇದು ಶ್ರೀರಾಮಚಂದ್ರ ಮತ್ತು ರಾವಣನ ನಡುವೆ ಯುದ್ಧ ನಡೆದಾಗ ಯಾರು ಗೆದ್ದರು ಅನ್ನೋದು ಎಲ್ರಿಗೂ ಗೊತ್ತು. ಶ್ರೀರಾಮಚಂದ್ರ ಗೆದ್ದರೆ ವಿಕಾಸ ಪರ್ವ ಅವರ ಜೀವನಕ್ಕೆ. ಏನಾದರೂ ರಾವಣನ ಗೆಲ್ಲಕ್ಕೆ ಬಿಟ್ಟರೆ
ಅದು ವಿನಾಶ ಪರ್ವ. ಇದೇ ನಮ್ಮ ಸಿನಿಮಾದ ಮುಖ್ಯವಾದ ಕತೆ. ಇಲ್ಲಿ ಖಳನಾಯಕ ಇಲ್ಲ ಈ ಸಿನಿಮಾದಲ್ಲಿ. ಯಾರು ನಾಯಕನ ಪಾತ್ರ ಮಾಡ್ತಿದ್ದಾನೋ ಅಂದರೆ ನಾನೇ ಖಳನಾಯಕ ಸಿನಿಮಾದಲ್ಲಿ. ನಾಯಕ ಯಾರು ಅಂದ್ರೆ ನಾನೇ. ಇದು ಪ್ರತಿಯೊಬ್ಬರ ಜೀವನದಲ್ಲೂ ನಡೆಯುತ್ತೆ. ಈ ದ್ವಂದ್ವಗಳ ತಾಕಲಾಟ ಇದೆಯಲ್ಲ, ಅದೇ ನಮ್ಮ ಸಿನಿಮಾದ ಎಳೆ. ನೀವು ಸಿನಿಮಾಗೆ ಹೋಗಿ ಕೂತಾಗ ಮೊದಲನೇ 10 ನಿಮಿಷದಲ್ಲೇ ಇದ್ಯಾಕಪ್ಪ ನನ್ನ ಕಥೆನ ಸಿನಿಮಾ ಮಾಡಿದ್ರು ಅಂತ ನಿಮಗೆಲ್ಲರೂ. ನಾಯಕ ನಟಿ ಸ್ವಾತಿ ಮಾತನಾಡಿ, ಚಿತ್ರದಲ್ಲಿ ನಾನು ಗೃಹಿಣಿಯ ಪಾತ್ರ ನಿರ್ವಹಿಸಿದ್ದು ಮಹಿಳೆ ಸಂಸಾರದಲ್ಲಿ ಹೇಗೆಲ್ಲ ಇರಬೇಕು ಎಂಬುದನ್ನು ನನ್ನ ಪಾತ್ರದ ಮೂಲಕ ತೋರಿಸಲಾಗಿದೆ. ಕುಟುಂಬ ಸಮೇತರಾಗಿ ನೋಡಲೇಬೇಕಾದ ಸಿನಿಮಾ ಇದಾಗಿದ್ದು ಜಿಲ್ಲೆಯ ಜನರು ಸಿನಿಮಾ ಮಂದಿರಕ್ಕೆ ಹೋಗಿ ವೀಕ್ಷಿಸಿ ಪ್ರೋತ್ಸಾಹ ನೀಡಿ ಎಂದು ಮನವಿ ಮಾಡಿದರು. ನಿಮ್ಗಳ ಜೊತೆನೂ ಮಾತಾಡಿದ್ದು ತುಂಬಾ ಖುಷಿ ಆಯಿತು. ಸರ್ ಆಲ್ರೆಡಿ ಫಿಲಮ್ ಬಗ್ಗೆ ಎಲ್ಲ ಹೇಳಿದ್ದಾರೆ. ನಾವು ಎಲ್ಲ ಕಡೆ ಹೋದಾಗ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಪ್ರೆಸ್ ಮೀಟ್ ಮಾಡಿದಾಗ ಎಲ್ಲ ಕಡೆನೂ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ನಮ್ಮ ಮೈಸೂರಿಗೆ ಹೋದಾಗ ನಮ್ಮ ಯದುವೀರ್ ರಾಜ್ರು ಇರ್ಬೋದು ಅಥವಾ ನಾವು ಡಾಕ್ಟರ್ ಮಂಜುನಾಥ್ ಇರ್ಬೋದು, ಅವರು ಕೂಡ ನಮ್ಮ ಸಿನಿಮಾ ಟ್ರೇಲರ್ ನೋಡಿ ಸಾಂಗ್ ನೋಡಿ ಒಳ್ಳೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಸೊ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಇನ್ನು 2 ದಿನ ಇದೆ ಅಷ್ಟೇ, ನಿಮ್ಮ ಮಡ್ಲಿಗೆ ಹಾಕ್ಬಿಟ್ಬಿಟ್ಟಿದ್ದೀವಿ. ಸೊ ದಯವಿಟ್ಟು ನೀವು ನಮ್ಮ ಸಿನಿಮಾನ ಸಪೋರ್ಟ್ ಮಾಡಿ ಗೆಲ್ಲಿಸ್ಕೊಡ್ತೀರಾ ಅನ್ನೋ ಒಂದು ನಂಬಿಕೆ ನಮಗಿದೆ. ಅದ್ರ ಜೊತೆ ನಿಮ್ಮೆಲ್ಲರ ಸಪೋರ್ಟ್ ಕೂಡ ಇದೆ ಅಂತ ನಾನು ಭಾವಿಸ್ತೀನಿ. ಸಿನಿಮಾ ನೋಡಿ ನಿಮ್ಮ ಫ್ರ್ಯಾಂಕ್ ಆಗಿ ನಿಮ್ಗೆ ಏನು ಅನ್ನಿಸ್ತು ಅಂತ, ನಾನು 100% ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋ ಭರವಸೆ ನಮಗಿದೆ. ಬಟ್ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ ದಯವಿಟ್ಟು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಇವ್ರಿಗೆ ಫೋನ್ ಮಾಡಿ ಬೈರಿ. ಖಂಡಿತ. ಪತ್ರಿಕಾಗೋಷ್ಠಿಯಲ್ಲಿ ರೋಟರಿ ಸಂಸ್ಥೆಯ ಮೋಹನ್, ಜನಪರ ಹೋರಾಟಗಾರ ರಾಜೇಶ್ ಗೌಡ, ಸಮಾಜ ಸೇವಕಿ ರತಿ ಸೇರಿದಂತೆ ಇತರರು ಹಾಜರಿದ್ದರು. ಬೇಲೂರಿಗೆ ಬರುವ ಪ್ರವಾಸಿಗರಿಗೆ ಮತ್ತು ಸ್ಥಳೀಯರಿಗೆ ತೊಂದರೆಯಾಗದಂತೆ ರಸ್ತೆ ಬದಿಯಲ್ಲಿ ಅಕ್ರಮವಾಗಿ ನಿರ್ಮಾಣ ಮಾಡಿಕೊಂಡಿದ್ದ ಗೂಡಂಗಡಿಗಳನ್ನು ಇಂದು ತೆರವುಗೊಳಿಸಲಾಗಿದ್ದು, ಮುಂದಿನ ದಿನಗಳಲ್ಲಿ ಬೇಲೂರು ಪಟ್ಟಣದ ಸ್ವಚ್ಛತೆಗೆ ಸಾರ್ವಜನಿಕರು ಸಹಕಾರ ನೀಡಬೇಕೆಂದು ಪುರಸಭಾ ಅಧ್ಯಕ್ಷ ಅಶೋಕ್ ತಿಳಿಸಿದರು. ಬೇಲೂರು ಪಟ್ಟಣದ ಪಾದಾಚಾರಿ ರಸ್ತೆಗಳಲ್ಲಿ ಅಕ್ರಮವಾಗಿ ನಿರ್ಮಾಣ ಮಾಡಿಕೊಂಡಿದ್ದ ಗೂಡಂಗಡಿಗಳನ್ನು ತೆರವುಗೊಳಿಸಿದ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪಾದಾಚಾರಿಗಳು ತಿರುಗಾಡುವ ರಸ್ತೆಯಲ್ಲಿ ಅಕ್ರಮವಾಗಿ ಟೀ ಅಂಗಡಿ, ಹಣ್ಣಿನ ಅಂಗಡಿಗಳು ಸೇರಿದಂತೆ 16 ಅಂಗಡಿಗಳು ತಲೆ ಎತ್ತಿದ್ದು, ಇದರಿಂದಾಗಿ ಪಾದಾಚಾರಿಗಳ ಸುಗಮ ಸಂಚಾರಕ್ಕೆ ತೊಂದರೆಯಾಗಿ ಪಾದಾಚಾರಿಗಳು ರಸ್ತೆಯಲ್ಲಿ ಸಂಚರಿಸಬೇಕಾದ ಅನಿವಾರ್ಯತೆಯಾಗಿದೆ. ಈಗಾಗಲೇ ಅಂಗಡಿ ಮಾಲೀಕರಿಗೆ ಅವರ ಅಂಗಡಿ ಮುಂಭಾಗದಲ್ಲಿ ಇಟ್ಟಿರುವ ವಸ್ತುಗಳನ್ನು ತೆರವುಗೊಳಿಸುವಂತೆ ಮನವರಿಕೆ ಮಾಡಲಾಗಿದ್ದು, ಮುಂದಿನ ದಿನಗಳಲ್ಲಿ ರಸ್ತೆಯನ್ನ ಬೇಲೂರು ಪಟ್ಟಣದ ಸ್ವಚ್ಛತೆಗೆ ಸಾರ್ವಜನಿಕ ಸಹಕಾರ ಅತ್ಯಮೂಲ್ಯ ಎಂದರು. ಬೇಲೂರಿಗೆ ವಿಸಿಟ್ ಮಾಡ್ತವೆ. ಹಾಗಾಗಿ ಹಾಸನ, ಚಿಕ್ಕಮಗಳೂರು, ಹಳೇಬೀಡು ಈ ಮಾರ್ಗವಾಗಿ ಚೆನ್ನಕೇಶ್ವರ ಸ್ವಾಮಿನ ನೋಡೋದಕ್ಕೆ ಹೋಗ್ತಾರೆ. ಅಂಥ ಒಂದು ಜಾಗದಲ್ಲಿ ಬೇಲೂರು ಸರ್ಕಲ್ನಲ್ಲಿ 3 ರೋಡ್ ಇರುತ್ತೆ. ಆ 3 ರೋಡಲ್ಲೂ ಸಹ ಕೆಲವರು ರೋಡಿಗೆ ಅಡ್ಡಕಟ್ಟು ಬೋರ್ಡ್ ಹಾಕೊಂಡು, ಕೆಲವರು ಈ ವೆಹಿಕಲ್ಗಳು ಡೆಡ್ ವೆಹಿಕಲ್ ಅಂತ ಏನಿರುತ್ತೆ ಆ ವೆಹಿಕಲ್ಗಳನ್ನು ವರ್ಷ ಪೂರ್ತಿ ಇಲ್ಲೇ ನಿಲ್ಲಿಸ್ಕೊಂಡು ತಿರುಗಾಡಲು, ಈಗ ಫುಟ್ಪಾತ್ ನೋಡಿ, ಈಗ ಉದಾಹರಣೆ, ಈ ಫುಟ್ಪಾತ್ ಮೇಲೆ ತಿರುಗಾಡೋಂಥ ಜಾಗದಲ್ಲಿ ಡೆಡ್ ವೆಹಿಕಲ್ಗಳನ್ನ ನಿಲ್ಲಿಸಿರ್ತಾರೆ. ಅದೇ ರೀತಿ ಈ ಗೂಡಂಗಡಿಗಳನ್ನ ಹಾಕ್ಕೊಂಡು ಮೇಲ್ಗಡೆ ಟಾರ್ಪಲ್ ಹಾಕ್ಕೊಂಡು ಅಕ್ವರ್ಡ್ ಆಗಿ ಫುಟ್ಪಾತ್ನಲ್ಲಿ ಆಕ್ರಮಿಸಿಕೊಂಡಿರ್ತಾರೆ. ಈ ಒಂದು ವಿಚಾರನ ನಾವು ತಿಳಿದಂಗೆ ನಾನು ನೂತನವಾಗಿ ಅಧ್ಯಕ್ಷ ಆದಮೇಲೆ ಫಸ್ಟು ಟ್ರಾಫಿಕ್ ಸಮಸ್ಯೆನ ಬಗೆಹರಿಸಬೇಕು ಅಂತ ಹೇಳಿ ಇವತ್ತು ನೆಹರು ನಗರ ಸರ್ಕಲಲ್ಲಿ ಕಾರ್ಯಾಚರಣೆ ಮಾಡ್ತಾಯಿದ್ದೀವಿ. ಹಾಗಾಗಿ ಕೆಲವರು ಬಾರ್ನವರೆಲ್ಲ ರೋಡಲ್ಲೇ ಬೋರ್ಡುಗಳನ್ನು ನಿರ್ಮಿಸಿಕೊಂಡಿದ್ರು. ಅದು ಕರವೇ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಮಾತನಾಡಿ, ಹಲವು ದಶಕಗಳಿಂದ ರಸ್ತೆ ಬದಿ ಅಂಗಡಿಗಳ ತೆರವಿಗೆ ಪ್ರತಿಭಟನೆ ನಡೆಸಿ ಮನವಿ ನೀಡಿದ್ರೂ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಕೋಳಿ ಅಂಗಡಿ ಸೇರಿದಂತೆ ಇತರೆ ಅಂಗಡಿಗಳ ತೆರವಿಗೆ ಇದೇ ಮೊದಲ ಬಾರಿ ಪುರಸಭಾಧ್ಯಕ್ಷರು ಅಧಿಕಾರ ವಹಿಸಿಕೊಂಡ 15ನೇ ದಿನಕ್ಕೆ ಬೇಲೂರು ಪಟ್ಟಣದ ಅಭಿವೃದ್ಧಿಗೆ ಕ್ರಮ ಕೈಗೊಂಡಿರುವುದು ಸಂಘಟನೆಗಳ ಹೋರಾಟಕ್ಕೆ ಜಯ ಸಿಕ್ಕಂತಾಗಿದೆ. ಅಕ್ರಮ ಗೂಡಂಗಡಿಗಳನ್ನು ತೆರವುಗೊಳಿಸಿ ಪಾದಾಚಾರಿಗಳಿಗೆ ಮತ್ತು ವಾಹನ ಸವಾರರಿಗೆ ಅನುಕೂಲ ಮಾಡಿಕೊಟ್ಟ ಅಧ್ಯಕ್ಷರಿಗೆ ಅಭಿನಂದನೆ ತಿಳಿಸಿದರು. ಇವತ್ತು ನಾವು ಸಂಘಟನೆಯಿಂದ ಹಲವಾರು ಬಾರಿ ಪ್ರತಿಭಟನೆ ಮಾಡಿ ಹಲವಾರು ಬಾರಿ ಮನವಿ ಕೊಟ್ಟರೂ ಸಹ ಒಂದು ಕೆಲಸ ಆಗಿರಲಿಲ್ಲ. ಯಾಕಪ್ಪ ಅಂದರೆ ಇಲ್ಲಿಗಿಂತ ಬಂದು ಅಧ್ಯಕ್ಷರುಗಳಿಗೆ ಕಾಳಜಿ ಇಲ್ಲ. ಬೇಲೂರು ಇಂಪ್ರೂವ್ ಮಾಡಬೇಕನ್ನೋ ಅಧ್ಯಕ್ಷರು ಯಾವುದೇ ಥರ ಕಾಳಜಿ ಇರಲಿಲ್ಲ. ಇವತ್ತು ನಮ್ಮ ಅಶೋಕ್ ಅವರು ಇವತ್ತು ಬಂದು ಒಂದು ಸ್ವಲ್ಪ ಒಂದು 15 ದಿನ ಆಗಿಲ್ಲ. ಬೇಲೂರು ಬಗ್ಗೆ ಭಾಳ ಕಾಳಜಿ ಇಟ್ಕೊಂಡು ಇವತ್ತು ನೋಡ್ತಾ ಇದ್ದೀರಾ, ದೇವಸ್ಥಾನದಿಂದ ಹಿಡಿದು ನೇರನವರೆಗೂ ಎಲ್ಲಿ ಫುಟ್ಪಾತ್ನಲ್ಲಿ ಜನಗಳಿಗೆ ತೊಂದರೆ ಆಗಬಾರ್ದು. ಪ್ರವಾಸಿಗರದು ದಿನ ಹೆಚ್ಚಾಗ್ತದೆ. ಯಾಕಂದರೆ DC ಅವರು ಇದು ವಿಶ್ವಾಸಖ್ಯಾತವಾಗಿರುವಂಥ ಬೇಲೂರು. ಇಂಥ ಸಂದರ್ಭದಲ್ಲಿ ಈ ಕೋಳಿ ಅಂಗಡಿ ಇರ್ಬೋದು, ಗೂಡು ಅಂಗಡಿ ಇರ್ಬೋದು, ಇದನ್ನು ಒಳಗೊಳಿಸುವಂಥ ಕೆಲಸನ ಅಶೋಕ್ ಅವರು ಮಾಡ್ತಾರೆ. ಇವತ್ತು ನಮ್ಮ ಬೇಲೂರಿಗೆ ಒಂದು ಏನು ಸೌಂದರ್ಯವನ್ನು ಹೆಚ್ಚಿಸುವಂಥ ಕೆಲಸನ ಸನ್ಮಾನ್ಯ ಅಶೋಕ್ ಅವರು ಮಾಡ್ತಾರೆ. ಯಾಕಪ್ಪ ಅಂದರೆ ಜನಗಳು ಇವರು ತೆಗಳ್ತಾರೆ ಮತ್ತು ಹೊಗಳೋರು ಇದ್ದಾರೆ, ತೆಗಳಲ್ಲ. ಯಾಕಂದ್ರೆ ಜನಗಳಿಗೆ ಅನುಕೂಲ ಆದರೆ ತೆಗಳ್ತಾರೆ, ಅನನುಕೂಲ ಆದರೆ ಇದು ಮಾಡ್ತಾರೆ. ಆ ಒಂದು ನಿಟ್ಟಿನಲ್ಲಿ ನಾವು ಒಂದು ನಿಶ್ಚಿತವಾದ ಹೆಜ್ಜೆನ ಇಟ್ಟೆ. ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಸುಜಯ್ ಕುಮಾರ್, ಸದಸ್ಯರಾದ ಪ್ರಭಾಕರ್, ಜಗದೀಶ್, ಆರೋಗ್ಯಾಧಿಕಾರಿ ಲೋಹಿತ್, ಕರವೇ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್, ವೆಂಕಟೇಶ್ ಸೇರಿದಂತೆ ಇತರರು ಹಾಜರಿದ್ದರು.
ಬೇಲೂರು ಶ್ರೀ ಚನ್ನಕೇಶವ ಸ್ವಾಮಿ ತಲತಲಾಂತರದಿಂದ ಬಂದಿರುವಂತಹ ಸಂಪ್ರದಾಯವನ್ನ ಮುರಿದು ಬೇಲೂರು ಶಾಸಕರು ಭಕ್ತಾದಿಗಳಿಗೆ ಹಾಗೂ ಅಡ್ಡೆಗಾರರಿಗೆ ತೊಂದರೆ ಕೊಡುತ್ತಿದ್ದಾರೆ ಎಂದು ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದರು. ಶ್ರೀ ಚನ್ನಕೇಶವ ಸ್ವಾಮಿ ದೇವಸ್ಥಾನದ ಅಡ್ಡೆಗಾರರು ಟೆಂಡರ್ ಪ್ರಕ್ರಿಯೆ ಕರೆದಿರುವುದನ್ನು ವಿರೋಧಿಸಿ ಚನ್ನಕೇಶವ ಸ್ವಾಮಿ ದೇವಾಲಯದಿಂದ ಪ್ರತಿಭಟನಾ ಮೆರವಣಿಗೆ ಮೂಲಕ ತಹಶೀಲ್ದಾರ್ ಕಚೇರಿಗೆ ತೆರಳಿ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ನಂತರ ಮಾತನಾಡಿದ ಅಡ್ಡೆಗಾರರ ಸಂಘದ ಅಧ್ಯಕ್ಷ ಶೈಲೇಶ್, 4 ಮೂಲೆ ಅಡ್ಡೆಗಾರರಾದ ನಾವು ಹಿಂದಿನ ಸಂಪ್ರದಾಯ ಉಳಿಸಿಕೊಳ್ಳಲು ದೇವಾಲಯದ ಅಡ್ಡೆ ಹೊರುವುದು, ರಥ ಕಟ್ಟುವುದು ಇತರ ಕೆಲಸಗಳನ್ನು ಮಾಡಿಕೊಂಡು ಬರುತ್ತಿದ್ದೇವೆ. 3 ತಿಂಗಳ ಹಿಂದೆ ಹೊಸ ಆದೇಶವನ್ನ ಯಾವ ರಾಜಕಾರಣಿಗಳು ಮಾಡಿಸಿಕೊಂಡು ಬಂದಿದ್ದಾರೆಂದು ನಮಗೆ ಗೊತ್ತಿಲ್ಲ. ಅದರಂತೆ ಅಧಿಕಾರಿಗಳನ್ನ ಹೆದರಿಸಿ ದೇವಾಲಯದ ಹಳೆ ಸಂಪ್ರದಾಯ ಬದಿಗೊತ್ತಿ ಟೆಂಡರ್ ಮಾಡಿಕೊಳ್ಳಲು ಆದೇಶ ಹೊರಡಿಸಿದ್ದರು. ಆದ್ದರಿಂದ ಅಡ್ಡೆಗಾರರ ಸಂಘ ಹಾಗೂ ಸ್ಥಳೀಯ ಸಂಘ ಸಂಸ್ಥೆಗಳೆಲ್ಲ ಸೇರಿ ತಾಲೂಕು ಕಚೇರಿವರೆಗೂ ನಾವು ಮೆರವಣಿಗೆ ಮಾಡಿ ಅವರಿಗೆ ಮನವಿ ಸಲ್ಲಿಸಲಿದ್ದೇವೆ ಎಂದರು. ಏನು ಇವತ್ತು 900 ವರ್ಷದ ಇತಿಹಾಸವನ್ನು ಉಳ್ಳಂಥ ಒಂದು ಚನ್ನಕೇಶವ ಸ್ವಾಮಿ ದೇವಸ್ಥಾನದ ಅಡ್ಡೆಗಾರರನ್ನು ಪ್ರೈವೇಟ್ ಆಗಿ ಇವರು ಟೆಂಡರನ್ನು ಕರೆದು ಬೇರೆಯವರಿಗೆ ಟೆಂಡರ್ ಕೊಟ್ಟು ಟೆಂಡರ್ ಮುಖಾಂತರ ಈ ರಥೋತ್ಸವವನ್ನಾಗಲಿ ದೇವಸ್ಥಾನದ ಕಾರ್ಯಗಳನ್ನಾಗಲಿ ಮಾಡಲು ಏನು ಮುಂದೆ ಹೋಗಿದ್ದಾರೆ. ನಾನು ನೇರವಾಗಿ ಹೇಳಂತನೂ ಮಾನ್ಯ ಶಾಸಕರು ಈಗ ಗೆದ್ದು ಬಂದಿರುವಂತ ದೇಗುಲದ ಆಡಳಿತ ಮಂಡಳಿ ಮಾಜಿ ಧರ್ಮದರ್ಶಿ ರಂಗನಾಥ್ ಮಾತನಾಡಿ, ದೇಗುಲದಲ್ಲಿ ಸಂಪ್ರದಾಯದಂತೆ ಆಚರಣೆಗಳು ನಡೆಯುತ್ತಿದ್ದವು. ಆಚರಣೆಗೆ ಧಕ್ಕೆ ತರುವಂತಹ ಕೆಲಸ ಮಾಡಲು ಮುಖಂಡರು ಹೊರಟಿದ್ದಾರೆ. ಅದರ ವಿರುದ್ಧ ನಾವು ಪ್ರತಿಭಟನೆ ಮಾಡುತ್ತಿದ್ದೇವೆ. ಅಡ್ಡೆಗಾರರ ಪರವಾಗಿ ನಾವು ಮಾಜಿ ಸಚಿವರಾದ ಬಿ ಶಿವರಾಮ್ ಅವರಲ್ಲಿ ಕೇಳಿಕೊಂಡಾಗ ಅವರು ಮುಜರಾಯಿ ಸಚಿವರಿಂದ ಫೋನ್ ಮಾಡಿ ಯಾವುದೇ ಕಾರಣಕ್ಕೂ ಹಳೆಯ ಸಂಪ್ರದಾಯವನ್ನ ಮುರಿಯಬಾರದು, ಟೆಂಡರ್ ಕರೀಬಾರದು ಎಂದು ದೂರವಾಣಿ ಮುಖಾಂತರ ಕಮಿಷನ್ ಅವರಿಗೆ ತಿಳಿಸಿದ್ದಾರೆ. ಆದರೆ ಕಮಿಷನ್ ಬದಲಾವಣೆ ಆಗಿದ ಕಾರಣ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನ ಸಲ್ಲಿಸಿದ್ದಾರೆ. ಈ ಟೆಂಡರ್ ಕರೆಯುವುದಕ್ಕೂ ಮುಂಚೆ ಸ್ಥಳೀಯ ಸಂಪ್ರದಾಯ ಆಚರಣೆ ಮುಂದುವರಿಸಿಕೊಂಡು ಹೋಗಬೇಕು ಎಂದು ಅಡ್ಡೆಗಾರರ ಬೆಳವಣಿಗೆ ಸಹಿಸದ ಕೆಲವರು ಈ ರೀತಿ ಅವರನ್ನ ಮಟ್ಟ ಹಾಕಲು ಸಂಚು ಮಾಡುತ್ತಿದ್ದು, ಇದನ್ನ ನಾವುಗಳೆಲ್ಲವೂ ಸಹಿಸುವುದಿಲ್ಲ ಎಂದರು. 3 ತಿಂಗಳ ಹಿಂದೆ ಒಂದು ಹೊಸ ಆದೇಶವನ್ನು ಸನ್ಮಾನ್ಯ ಯಾವ ರಾಜಕಾರಣಿಗಳು ಕುಮ್ಮಕ್ಕು ಕೊಟ್ಟು ಮಾಡಿಸ್ಕೊಂಡ್ ಬಂದಿದ್ದಾರೋ ನಮಗೆ ಗೊತ್ತಿಲ್ಲ. ಅದರಂತೆ ಅಧಿಕಾರಿಗಳನ್ನ ಹೆದರಿಸಿ ಬೆದರಿಸಿ ನಮ್ಮ ಬೇಲೂರು ದೇವಾಲಯದ ಏನು ಹಳೆಯ ಸಂಪ್ರದಾಯವನ್ನು ಬದಿಗೊತ್ತಿ ಆ ಜಾಗಕ್ಕೆ ಟೆಂಡರ್ ಅನ್ನು ಆದೇಶ ಮಾಡಿಕೊಳ್ಳಲು ಆದೇಶಿಸಿದ್ರು. ಅದರ ವಿರುದ್ಧ ನಾವು ಇವತ್ತು ಏನು ನಮ್ಮ ಅಡ್ಡೆಗಾರ ಸಂಘದಿಂದ ಅದು ಬೇಲೂರು ಸ್ಥಳೀಯ ಸಂಘ ಸಂಸ್ಥೆಗಳೆಲ್ಲ ನಮ್ಮ ಸಪೋರ್ಟ್ ಮಾಡಿ ಪ್ರತಿಭಟನೆಯಲ್ಲಿ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ವಿಜಯಕೇಶವ, ಅಡ್ಡೆಗಾರರ ಸಂಘದ ಕಾರ್ಯದರ್ಶಿ ವೆಂಕಟೇಶ್, 8 ಮೂಲೆ ಅಡ್ಡೆಗಾರರು ಹಾಗೂ ಸಂಘ ಸಂಸ್ಥೆಗಳು, ಸಾರ್ವಜನಿಕರು, ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಕ್ರೀಡೆಯಲ್ಲಿ ತೊಡಗಿಸಿಕೊಂಡ ಪ್ರತಿಯೊಬ್ಬ ವಿದ್ಯಾರ್ಥಿಯು ಶಿಸ್ತುಬದ್ಧವಾಗಿ ತನ್ನ ಜೀವನವನ್ನ ರೂಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು. ಸಕಲೇಶಪುರ ಪಟ್ಟಣದ ಸುಭಾಷ್ ಮೈದಾನದಲ್ಲಿ ನಡೆದ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕ್ರೀಡೆಯಲ್ಲಿ ತೊಡಗಿಸಿಕೊಂಡವರು ಆರೋಗ್ಯಕರ ದೇಹದಲ್ಲಿ ಆರೋಗ್ಯಕರ ಮನಸ್ಸನ್ನು ಹೊಂದಿರುತ್ತಾರೆ. ವಿದ್ಯಾರ್ಥಿಗಳು ದೈಹಿಕವಾಗಿ ಸದೃಢರಾಗಬೇಕಾದರೆ ಸರಿಯಾದ ಸುಸಜ್ಜಿತ ಕ್ರೀಡಾ ಸ್ಟೇಡಿಯಂಗಳ ಅಗತ್ಯವಿದೆ. ಕ್ಷೇತ್ರದಲ್ಲಿರುವ ಏಕೈಕ ಕ್ರೀಡಾಂಗಣ ಸೌಲಭ್ಯವಿಲ್ಲದೆ ಸೊರಗಿದ್ದು, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ ಒಳಪಡುವ ತಾಲೂಕು ಕ್ರೀಡಾಂಗಣ ಮಳೆಗಾಲದಲ್ಲಿ ಕೆರೆಯಂತಾಗುತ್ತದೆ. ಇದರಿಂದ ಕ್ರೀಡಾಪಟುವು ತನ್ನ ನೈಜ ಕ್ರೀಡೆಯನ್ನ ತೋರ್ಪಡಿಸಲು ಅಸಾಧ್ಯವಾಗುತ್ತದೆ ಎಂದರು. ಅದು ನೀವು ಯಾವ ರೀತಿ ಹೋದ್ರು ಮಳೆಗಾಲದಲ್ಲಿ ಹಿಂದಿನ ನಾನು ಕೂಡ ಆಟ ಆಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಇದೇ ಫೀಲ್ಡ್ ಆಟ ಆಡಿದ್ದೀವಿ. ಕೀರ್ತಿ ಸರ್ಗಿಂತ ಹಿಂದೆ ಇದ್ದಂಥ ಬ್ಯಾಚರ್ಗೆಲ್ಲ ಗೊತ್ತು. ನಾನು ಸೆಂಟ್ ಜೋಸೆಫ್ ಓದ್ತಾ ಸಂದರ್ಭದಲ್ಲಿ ಇಲ್ಲೇ ಬಂದ್ಬಿಟ್ಟು ಈ ಕ್ರೀಡಾಕೂಟದಲ್ಲಿ ನಾನು ಕೂಡ ಪಾಲ್ಗೊಳ್ತಾ ಇದ್ದೆ. ಅವತ್ತಿಂದ ಇವತ್ತಕ್ಕ ಮಳೆಲೆ ಗೊಚ್ಚಲೆ ಎಷ್ಟೊತ್ತಿ ಜಾರ್ ಬಿದ್ದಿದ್ದೀವಿ, ಅದೆಲ್ಲ ನಮಗೆ ಅದು ತುಂಬಾ. ಬಟ್ ಏನಾಗಿದೆ ಅಂದ್ರೆ ಇಲ್ಲಿ ಸ್ಟೇಡಿಯಂ ಸಮೇತ ನೀರು ನಿಲ್ಲುತ್ತೆ. ಸ್ಟೇಡಿಯಂ ಅಲ್ಲಿ ನೀರು ನಿಲ್ಲದೆ ರೀತಿಯಲ್ಲಿ ಮಾಡಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ. ಖಂಡಿತ ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ಸ್ಟೇಡಿಯಂನ ಉನ್ನತೀಕರಣಗೊಳಿಸಬೇಕು ಖಂಡಿತವಾಗ್ಲೂ ಕೂಡ. ಯಾಕೆಂತಂದ್ರೆ ಮೇಲ್ದರ್ಜೆಗೆ ಏರ್ತಕ್ಕಂಥ ಕೆಲಸ ನಾವು ಮಾಡೋಣ. ಬಂದಿದ್ದ ನೀರು ಸರಾಗವಾಗಿ ಹರಿದು ಸೈಡಿಗೆ ಹೋಗ್ಬೇಕು, ಮಕ್ಕಳು ಆಟ ಆಡ್ಲಿಕ್ಕೆ ಅನುಕೂಲ ಆಗ್ಬೇಕು. ಮತ್ತೆ ಈ ಭಾಗದಲ್ಲಿ ಸಾರ್ವಜನಿಕರು ಕೂತು ನೋಡ್ಲಿಕ್ಕೆ ಸ್ಟೇಡಿಯಂದು ಏನು ಮೇಲ್ಚಾವಣಿ ಎಲ್ಲ ದುರಸ್ತಿ ಮಾಡಬೇಕು. ಬೇರೆ ಎಲ್ಲ ತಾಲೂಕು ಮಟ್ಟದಲ್ಲಿ ಸ್ಟೇಡಿಯಂಗಳು ತುಂಬಾ ಚೆನ್ನಾಗಿದೆ, ಹಾಸನದೆಲ್ಲ ಚೆನ್ನಾಗಿದೆ. ಖಂಡಿತವಾಗ್ಲೂ ಕೂಡ ಈ ಸ್ಟೇಡಿಯಂನ ಮೇಲ್ದರ್ಜೆಗೆ ಏರಿಸ್ತಕ್ಕಂಥ ಕೆಲಸವನ್ನ ಮಾಡೋಣ. ಮಕ್ಳು ಹೆಂಗಾಗ್ಬಿಟ್ಟಿದ್ದಾರೆ ಅಂದ್ರೆ ನಾವು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಪುಷ್ಪಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಆಲೂರು ತಾಲೂಕಿನಲ್ಲಿಂದು ಪಟ್ಟಣ ಪಂಚಾಯಿತಿ ನೂತನ ಅಧ್ಯಕ್ಷರಾದ ತಾಹಿರಾ ಬೇಗಂ ಅವರ ಅಧ್ಯಕ್ಷತೆಯಲ್ಲಿ ಮೊದಲ ಮಾಸಿಕ ಸಭೆಯನ್ನ ನಡೆಸಲಾಯಿತು. ಸಭೆಯಲ್ಲಿ ಸದಸ್ಯರುಗಳಾದ ಹರೀಶ್, ಧರ್ಮ, ಸಂತೋಷ್ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯ ಮುಂಭಾಗ ಹಾಗೂ ಮುಖ್ಯ ರಸ್ತೆಯ 2 ಬದಿಗಳಲ್ಲಿ ಅವೈಜ್ಞಾನಿಕವಾಗಿ ಪಾರ್ಕಿಂಗ್ ಮಾಡುತ್ತಿರುವುದರಿಂದ ಸಾರ್ವಜನಿಕರಿಗೆ ಹಾಗೂ ವಾಹನ ಸವಾರರಿಗೆ ಪ್ರತಿನಿತ್ಯ ತೊಂದರೆಗಳಾಗುತ್ತಿದೆ. ಹಾಗಾಗಿ ವೈಜ್ಞಾನಿಕವಾಗಿ ಕೂಡಲೇ ಪಾರ್ಕಿಂಗ್ ವ್ಯವಸ್ಥೆ, ದಿನನಿತ್ಯದ ತರಕಾರಿ ಮಾರುಕಟ್ಟೆ ಹಾಗೂ ನಗರದ ಸ್ವಚ್ಛತೆಯ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಾಗಿ ಚರ್ಚಿಸಿದರು. ಹಲವಾರು ವರ್ಷಗಳಿಂದ ಯಾವುದೇ ತೆರಿಗೆಯನ್ನ ಕಟ್ಟದೆ, ಪರವಾನಗಿಯನ್ನ ಪಡೆಯದೆ ಅನಧಿಕೃತವಾಗಿ ಕೋಳಿ ಅಂಗಡಿಗಳನ್ನು ನಿರ್ಮಿಸಿಕೊಂಡು ಕಾನೂನಿನ ಮೊರೆ ಹೋಗಿರುವ ಕೋಳಿ ಅಂಗಡಿಗಳ ವಿರುದ್ಧವೂ ಸದಸ್ಯರು ಸಭೆಯಲ್ಲಿ ಚರ್ಚಿಸಿ ಮುಖ್ಯ
ಮುಖ್ಯ ಅಧಿಕಾರಿಗಳಿಗೆ ಹಾಗೂ ಅಧ್ಯಕ್ಷರುಗಳಿಗೆ ಅವುಗಳ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ಹಾಗೂ ಕೋಳಿ ಅಂಗಡಿಗಳಿಗೆ ನೀಡಿರುವ ನೀರಿನ ಸಂಪರ್ಕ, ವಿದ್ಯುತ್ ಸಂಪರ್ಕ ಹಾಗೂ ಕಸ ವಿಲೇವಾರಿಯನ್ನು ಸ್ಥಗಿತಗೊಳಿಸುವಂತೆ ಒತ್ತಾಯಿಸಿದರು. ಹಾಸ್ಪಿಟ್ಲು ಮುಂಭಾಗ ಟ್ರಾಫಿಕ್ಕಿಂದು ಅದೊಂದು ಕೆಲಸ ಇವತ್ತು ಹೋಗಿ ಸ್ಪಾಟ್ ನೋಡ್ಕೊಂಡು ಯಾವ ಕಡೆ ಹಾಕಬೇಕು ಅಂತ ಹೇಳಿ ನಾವು ಮಾಡ್ತೀವಿ. ಹಾಗೂ ಎಲ್ಲ ಆಲೂರಲ್ಲಿ LED ಲೈಟ್ಗಳಿಂದ ಒಂದು ವಿಚಾರ ಮಾತಾಡಿದ್ದೀವಿ, ಅದನ್ನು ಮಾಡ್ತೀವಿ. ಸ್ಟ್ರೀಟ್ ಲೈಟಿಂದ ಯಾವ LEDದು ಸ್ಟ್ರೀಟ್ ಲೈಟ್ ಇಲ್ಲ, LEDದು. ಆಮೇಲೆ ಪಾರ್ಕಿಂಗ್ ಒಂದು, ಆಮೇಲೆ ನಲ್ಲಿ ನೀರು 24 ಅವರ್ ಬರಬೇಕು ಅಂತ ಅದೊಂದು ನಮಗೆ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾವು ಮಾಡ್ತೀವಿ. ಆಮೇಲೆ ಸ್ವಚ್ಛತೆ ಬಗ್ಗೆ 2 ದಿವಸಕ್ಕೊಂದು ಸತಿ ಒಂದು ವಾರ್ಡು ಕ್ಲೀನ್ ಆಗಬೇಕು. ಎಲ್ಲ ವಾರ್ಡ್ಗೂ ಸ್ವಚ್ಛತೆ ಮೇನ್ ನಮಗೆ ಅಷ್ಟೇ ಹೇಳೋಕ್ಕೆ ಇಷ್ಟ. ಕೋಳಿ ಅಂಗಡಿದು ಕೋರ್ಟಲ್ಲಿದೆ, ಹಾಗಾಗಿ ನಮ್ಮ ಶಾಸಕರು ಹೇಳೋಗಿದ್ರು ನೀರು ಕರೆಂಟು ಹಾಗೂ ಸಭೆಯ ಬಳಿಕ ಅಧ್ಯಕ್ಷರು, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸ್ಟೀಫನ್ ಪ್ರಕಾಶ್, ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರು ಹಾಗೂ ಸದಸ್ಯರು, ಪಟ್ಟಣ ಪಂಚಾಯಿತಿಯ ಕೆಲವು ಸಿಬ್ಬಂದಿಗಳು ಒಟ್ಟಾಗಿ ಸೇರಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವ ವಾಣಿಜ್ಯ ಮಳಿಗೆಗಳಿಗೆ ಭೇಟಿ ನೀಡಿ ಮಾಲೀಕರಿಗೆ ಒತ್ತುವರಿ ಮಾಡಿಕೊಂಡಿರುವ ಜಾಗಗಳನ್ನು ತೆರವುಗೊಳಿಸುವಂತೆ ಎಚ್ಚರಿಕೆ ನೀಡಿದರು. ಇದಂತ ಎಚ್ಚರಿಕೆ ಸರ್, ಪ್ರತಿಭಟನೆ ಮಾಡೋದಂತ ಎಚ್ಚರಿಕೆ. 100 ಫ್ಲೋರ್ ಭಾಗ ಆಸ್ಪತ್ರೆ ಮುಂಭಾಗದಲ್ಲಿ ಏನು ಪೇಷಂಟ್ಗಳು ಬರ್ತಾರೆ ಅವ್ರಿಗೆ ನಿಲ್ಸಕ್ ಜಾಗ ಇಲ್ಲ. ಕರೆಕ್ಟಾಗಿ ಬೈಕ್ಗಳು ತರ್ತಾರೆ, 4 ಜನ ಒಂದೊಂದು ಲೈನಲ್ಲಿ ಬೈಕ್ ನಿಲ್ಲಿಸ್ತಾರೆ. ಪಟ್ಟಣ ಪಂಚಾಯತಿಯಿಂದ ಏನಾಗಬೇಕು ಸರ್, ಪೊಲೀಸ್ ಇಲಾಖೆ ಜೊತೆ ಮಾತಾಡ್ಕೊಂಡು ಪಟ್ಟಣ ಪಂಚಾಯತಿಯಿಂದ ಏನು ಅವ್ರಿಗೆ ಸಹಕಾರ ಆಗ್ಬೇಕು, ನಾವು ಸಹಕಾರ ಕೊಡ್ತೀವಿ. ಆಯ್ತಾ, ನೋಡಿ ನೀಟಾಗಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಆಗ್ಬೇಕು. ಇದಕ್ಕೆ ನಮ್ಮ ಅದೇ ಹೇಳಿದ್ರಲ್ಲ ಇಂಜಿನಿಯರ್, ಅದೊಂದು ಟ್ರೈನ್ ಹಾಕ್ಬಿಟ್ರೆ ಅದ್ರ ಮೇಲೆ ಟ್ರೈನ್ ಆಗೋವರೆಗೂ ಕಾಯಕ್ ಬೇಡ ಸರ್, ಅದಕ್ಕೆ ಬೇರೆ ತರ ಸೊಲ್ಯೂಷನ್ಗಳಿದೆ. ಬನ್ನಿ ಬೇಕಾದ್ರೆ ಜಾಗ ನೋಡೋಣ. ಓಕೆ ಆಯ್ತಾ. ಇನ್ನ ಏನು ಸರ್, ಬಸ್ ಸ್ಟ್ಯಾಂಡ್ ಇಂದ ಹಾಸ್ಪಿಟಲ್ ವರ್ಗ ಸಾಕು ನಮಗೆ ಪಾರ್ಕಿಂಗ್ ವ್ಯವಸ್ಥೆ. ಅಲ್ಲಿ ನೀಟ್ ಆದ್ರೆ ಬರೋಂತ ಈಗ 4 ವೀಲರ್ ಅಲ್ಲಿ ಬರ್ತಾರೆ, 4 ವೀಲರ್ ಎಲ್ಲೋ ನಿಲ್ಲಿಸ್ಬಿಟ್ಟು ಅಲ್ಲಿ ಪೇಷಂಟ್ ಅಲ್ಲಿಂದ ರಸ್ತೆ ಮಾಡೋಕ್ಕಾಗಲ್ಲ. ಸಭೆಯಲ್ಲಿ ಉಪಾಧ್ಯಕ್ಷರಾದ ಜಯಮ್ಮ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸ್ಟೀಫನ್ ಪ್ರಕಾಶ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ತಾಹಿರಾ ಬೇಗಂ, ಸದಸ್ಯರುಗಳಾದ ತೌಫಿಕ್ ಅಹಮದ್, ಸ್ನೇಕ್ ಬಾಬು, ರಾಣಿ, ಹರೀಶ್, ಧರ್ಮ ಸೇರಿದಂತೆ ಇತರರು ಹಾಜರಿದ್ದರು. ಮೈಸೂರಿನ ಬೋಗಾದಿಯಲ್ಲಿರುವ ಅವಾಂಟ್ ಬೇಕೆಜಿ ಆಸ್ಪತ್ರೆಯಲ್ಲಿ ಮೈಟ್ರಾ ಕ್ಲಿಪ್ ವಾಲ್ವ್ ರಿಪೇರಿ ಕಾರ್ಯ ವಿಧಾನ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಎಂದು ಡಾಕ್ಟರ್ ಬಾಲಕೃಷ್ಣಗೌಡ ತಿಳಿಸಿದರು. ಮೈಸೂರಿನಲ್ಲಿಂದು ಈ ಕುರಿತು ಜಂಟಿ ಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೈಟ್ರಾ ಕ್ಲಿಪ್ ರಿಗಟಿಸ್ಟೇಷನ್ ಮೆಟ್ರಾಲ್ ಕವಾಟದ ಸೋರಿಕೆಯಿಂದ ನಿರೂಪಿಸಲ್ಪಟ್ಟ ಸ್ಥಿತಿಯು ಹೃದಯ ವೈಫಲ್ಯದ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ. ಸಾಂಪ್ರದಾಯಿಕವಾಗಿ ಈ ಸ್ಥಿತಿಯನ್ನು ತೆರೆದ ಹೃದಯ ಶಸ್ತ್ರಚಿಕಿತ್ಸೆಯ ಮೂಲಕ ಚಿಕಿತ್ಸೆ ನೀಡಲಾಗುತ್ತದೆ. ಇದು ಗಮನಾರ್ಹ ಅಪಾಯಗಳನ್ನು ಉಂಟುಮಾಡುತ್ತದೆ. ವಿಶೇಷವಾಗಿ ದುರ್ಬಲ ಹೃದಯ ಹೊಂದಿರುವ ರೋಗಿಗಳಿಗೆ ಮೈಟ್ರಾ ಕ್ಲಿಪ್ ತೊಡೆಯೊಂದು ಸಣ್ಣ ಪಂಚರ್ ಮೂಲಕ ಕವಾಟವನ್ನು ದುರಸ್ತಿ ಮಾಡುವ ಮೂಲಕ ಕನಿಷ್ಠ ಆಕ್ರಮಣಕಾರಿ ಪರ್ಯಾಯವನ್ನು ನೀಡುತ್ತದೆ. ಚೇತರಿಕೆಯ ಸಮಯ ಮತ್ತು ತೊಡಕುಗಳ ಅಪಾಯವನ್ನು ಗಮನವಾಗಿ ಕಡಿಮೆ ಮಾಡುತ್ತದೆ. ಈ ವಾನ್ ಬೇಕೆಜಿ ಆಸ್ಪತ್ರೆಯು ಕರ್ನಾಟಕದಲ್ಲಿ ಕನಿಷ್ಠ ಆಕ್ರಮಣಕಾರಿ ವಿಧಾನವನ್ನು ಬಳಸಿಕೊಂಡು ಶಸ್ತ್ರಚಿಕಿತ್ಸೆ ಇಲ್ಲದೆ ಈ ಚಿಕಿತ್ಸೆಯನ್ನು ನಿರ್ವಹಿಸಲು ತಂತ್ರಜ್ಞಾನ ಮತ್ತು ಪರಿಣಿತಿಯೊಂದಿಗೆ ಖ್ಯಾತ ವೈದ್ಯರ ತಂಡವನ್ನು ಹೊಂದಿರುವ ಕೆಲವು ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಎಂದರು. ಬೇರೆ ಹಾಸ್ಪಿಟಲ್ ಅಲ್ಲಿ ಮಾಡುವಂತ ಸರ್ಜರಿ ಏನಿದೆ, ಈಗ ವ್ಯಾಲ್ವ್ ರಿಪ್ಲೇಸ್ಮೆಂಟ್ ಆಗ್ಬಹುದು ಅಥವಾ ವ್ಯಾಲ್ವ್ ರಿಪೇರ್ ಆಗ್ಬಹುದು, ಎಲ್ಲ ಸರ್ಜರಿ ಮಾಡುವಂತ ಪ್ರೊಸೀಜರ್ನ ನಮ್ಮ ಹಾಸ್ಪಿಟಲ್ ವಿತೌಟ್ ಸರ್ಜರಿ ವಾಲ್ವ್ ರಿಪೇರ್ ಆರ್ ವಾಲ್ವ್ ರಿಪ್ಲೇಸ್ಮೆಂಟ್ ಮಾಡಿರುವಂಥದ್ದನ್ನ ನಮ್ಮ ಡಾಕ್ಟರ್ ರಾಜಗೋಪಾಲ್ ಅವರು ಮಾಡಿರ್ತಾರೆ. ಅವರು ಸಿನ್ಸ್ ಆಲ್ಮೋಸ್ಟ್ ಈಗ 1 ಮಂತ್ ಇಂದ ನಮ್ಮ ಹಾಸ್ಪಿಟಲಲ್ಲಿ ಚೀಫ್ ಕಾರ್ಡಿಯಾಲಜಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅದೇ ತರ ಇವರು ಟ್ರ್ಯಾಕ್ ರೆಕಾರ್ಡ್ ಕೂಡ ಸಿನ್ಸ್ ಆಲ್ಮೋಸ್ಟ್ ಅರೌಂಡ್ 15-16 years ಇಂದ ಲಾಟ್ ಆಫ್ ಇಂಟರ್ವೆನ್ಷನ್ ಪ್ರೊಸೀಜರ್ಸ್ ಇನ್ ದ ಸಿಟಿ ಆಫ್ ಮೈಸೂರು ಅಂಡ್ ಈ ಟ್ರೈನ್ with many hospitals and overseas kuda he has worked for many years and now he is our chief cardiologist in Avant BKG Hospital. Cardiologist ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ರಾಜಗೋಪಾಲ್ ಜಂಬುನಾಥನ್, ಡಾಕ್ಟರ್ ಲೋಕೇಶ್ ಸಿಇಒ, ಎವಿ ರಾಮ್ ಪ್ರಸಾದ್, ಆಸ್ಪತ್ರೆಯ ಸಂಪರ್ಕಾಧಿಕಾರಿ ನೀಲು ಶರ್ಮಾ ಇದ್ದರು. ವರದಿ ಟಿಎಸ್ ಶಶಿಕಾಂತ್, ವೇವಿಸಿ ನ್ಯೂಸ್, ಮೈಸೂರು. ಪಾಂಡವಪುರ ಪುರಸಭಾ ಕಾರ್ಯಾಲಯದಲ್ಲಿಂದು ನೂತನ ಪುರಸಭಾಧ್ಯಕ್ಷರಾದ ಜ್ಯೋತಿ ಲಕ್ಷ್ಮೀ ಬಾಬು ಅಧ್ಯಕ್ಷತೆಯಲ್ಲಿ ತುರ್ತು ಸಭೆ ನಡೆಯಿತು. ಪಾಂಡವಪುರ ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಸಭೆಯಲ್ಲಿ ಚರ್ಚಿಸುವ ವಿಷಯಗಳ ಬಗ್ಗೆ ತಿಳಿಸಿದರು. ನಂತರ ನೂತನ ಅಧ್ಯಕ್ಷೆ ಜ್ಯೋತಿ ಲಕ್ಷ್ಮೀ ಬಾಬು ಮಾತನಾಡಿ, ಉಲ್ಲೇಖ 1 ರಿಂದ 6ರವರೆಗೆ ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಐಡಿಎಸ್ಡಿಎಂಟಿ ಯೋಜನೆ, 10 ರಿಂದ 11 ಹಣಕಾಸು ಯೋಜನೆ, ಬಾಹ್ಯ ಅನುದಾನಿತ ಯೋಜನೆ, ಪಾಲಿಕೆ ನಿಧಿಯಿಂದ ಅಥವಾ ಇತರೆ ಅಭಿವೃದ್ಧಿ ಯೋಜನೆಗಳಲ್ಲಿ ನಿರ್ಮಿಸಿರುವ ವಾಣಿಜ್ಯ ಮಳಿಗೆಗಳನ್ನು ಕರ್ನಾಟಕ ಪುರಸಭೆಗಳ ಅಧಿನಿಯಮ 1964 ಹಾಗೂ ಕರ್ನಾಟಕ ಮಹಾನಗರ ಪಾಲಿಕೆಗಳ ಅಧಿನಿಯಮ 1970ರ ಮೇಯ ಸಾರ್ವಜನಿಕ ಹರಾಜಿನ ಮೂಲಕ ಬಾಡಿಗೆ ಗುತ್ತಿಗೆ, ಲೀಸ್
ಆಧಾರದ ಮೇಲೆ ವಿಲಯ ಮಾಡುವ ಬಗ್ಗೆ ಸರ್ಕಾರದಿಂದ ಕಾಲಕಾಲಕ್ಕೆ ಸುತ್ತೋಲೆಗಳನ್ನು ಹೊರಡಿಸಲಾಗುತ್ತದೆ. ಪುರಸಭೆ ವ್ಯಾಪ್ತಿಯಲ್ಲಿ ಕೈಗೊಳ್ಳಬೇಕಾಗಿರುವ ಯುಜಿಡಿ ಕಾಮಗಾರಿಗಳ ಬಗ್ಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳುವ ವಿಚಾರವನ್ನು ಮಂಡಿಸಿ ಪುರಸಭೆಗೆ ಸೇರಿದ ವಾಣಿಜ್ಯ ಸಂಕೀರ್ಣಗಳ ಬಹಿರಂಗ ಕೈಗೊಳ್ಳುವ ಮತ್ತು ಹಳೆ ಬಸ್ ನಿಲ್ದಾಣದಲ್ಲಿರುವ ಹಳೆ ಮಳಿಗೆಗಳನ್ನು ಹೊಸದಾಗಿ ನಿರ್ಮಾಣ ಮಾಡುವ ಬಗ್ಗೆ ಚರ್ಚಿಸಿದರು. ವರದಿ ಟಿಎಸ್ ಶಶಿಕಾಂತ್, ವಿವಿಸಿ ನ್ಯೂಸ್, ಪಾಂಡವಪುರ. ಯುಜಿಡಿ ಲ್ಯಾಂಡ್ ಏನು ಅಕ್ವಿಷನ್ ಆಗಿದೆ, ಅಕ್ವಿಷನ್ನ ದುಡ್ಡನ್ನ ಕೊಟ್ಟಿಲ್ಲ ಅಂತೇಳಿ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದೆ. ನಾನು ಇವತ್ತು ಹೊಸದಾಗಿ ಬಂದಿದ್ದೀನಿ, ಇದು ಮಾಹಿತಿ ನನಗೆ ಗೊತ್ತಿಲ್ಲ, ನಾನು ಮಾಹಿತಿ ತಗೊಂಡು ನಿಮಗೆ ಅದೇನು ಪೇಮೆಂಟ್ ಮಾಡಬೇಕು ಅದ್ರ ಬಗ್ಗೆ ಸಾಧಕರನ್ನು ಚರ್ಚೆ ಮಾಡ್ತೀನಿ. ಆವಾಗ ನಮ್ಮ ಹೈಕೋರ್ಟ್ ಅಡ್ವೊಕೇಟ್ ಅವ್ರನ್ನ ನಾನು ಮೊಬೈಲ್ ಮೂಲಕ ಸಂಪರ್ಕ ಮೊನ್ನೆ ಉಚ್ಚ ನ್ಯಾಯಾಲಯ ಅವತ್ತೇ ಒಂದು ಸ್ಟೇಯನ್ನು ಕೊಡ್ತದೆ, ಇಂಟೀರಿಯರ್ ಸ್ಟೇಯನ್ನು ಕೊಡ್ತದೆ. ಏನು ಅಟ್ಯಾಚ್ಮೆಂಟ್ ಅದಕ್ಕೆ ಒಂದು ಸ್ಟೇ ಕೊಡ್ತದೆ. ಪಾಪ ನಾನು ಹೇಳಿದ್ದಕ್ಕೆ ಅವರು ಏನು ಅಟ್ಯಾಚ್ಮೆಂಟ್ ಬಂದಿಲ್ಲ, ಅವರು ಅವತ್ತು ವಾಪಸ್ ಹೋಗ್ತಾರೆ. ನೀವು ಹೊಸದಾಗಿ ಬಂದಿದ್ದೀವಿ, ನಾವು ಆನ್ಲೈನ್ ಸರ್ ಬರ್ತೀವಿ. ಅದಕ್ಕೆ ಇನ್ನೂ ಕೂಡ ಸ್ಟೇ ಕಂಟಿನ್ಯೂ ಇದೆ. ಯಾವ ವಿಚಾರವಾಗಿ ಚರ್ಚೆ ಆಗಿದೆ, ಯಾವ ವಿಚಾರವಾಗಿ ಚರ್ಚೆ ಆಗಿದೆ, ಯಾವ ವಿಚಾರ ಯೂಸುವಲಿ ವಿಚಾರ ಇದಕ್ಕೆ ಇನ್ಮೇಲೆ ಬರಬೇಕು. ನಾವೇನು ಏನು ಕ್ರಮ ತಗೊಳ್ಳೋದ ಆಯಿತು, ಔಷಧಿ ಏನು ಕ್ರಮ ತಗೊಳ್ಳೋದ ಯೂಸುವಲಿ ಹೇಳಿ. ಕಾಂಗ್ರೆಸ್ ಸರ್ಕಾರದವರು ಯಾವ ಉತ್ಸವವನ್ನಾದರೂ ಮಾಡಲಿ, ಆದರೆ ಮೊದಲು ಈ ಭಾಗದ ರೈತರ ಜಮೀನಿಗೆ ನೀರು ಬಿಡಿ ಎಂದು ಜೆಡಿಎಸ್ ಯುವ ಘಟಕದ ಜಿಲ್ಲಾಧ್ಯಕ್ಷ ರವಿ ಒತ್ತಾಯಿಸಿದರು. ಮಳವಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ತಾಲೂಕಿನ ಜಲಪಾತೋತ್ಸವವನ್ನು ಹುಟ್ಟಿಹಾಕಿದವರು ಮಾಜಿ ಶಾಸಕ ಅನ್ನದಾನಿಯವರು. ಈಗಿನ ಶಾಸಕರು ಅದನ್ನು ಮುಂದುವರೆಸುತ್ತಿದ್ದಾರೆ ಅಷ್ಟೇ. ನಮ್ಮ ನಾಯಕರು ಕಾರ್ಯಕ್ರಮವನ್ನು ನಿಲ್ಲಿಸಬೇಕೆಂಬ ಉದ್ದೇಶವಿಲ್ಲ. ರೈತರು ಇದ್ದರೆ ನಾವೆಲ್ಲ ತಿಳಿದುಕೊಂಡರೆ ಸಾಕು ಎಂದರು. ಆಧುನೀಕರಣ ಮಾಡ್ತೀವಿ ಅಂತ ಹೇಳ್ತಾ ಸುಮಾರು 8-10 ತಿಂಗಳಿಂದ ಕಾಲಹರಣವನ್ನು ಮಾಡ್ತಾ ಸಂಪೂರ್ಣವಾಗಿ ಕಾವೇರಿ ಕೊಳ್ಳದಲ್ಲೆಲ್ಲ ಮಳೆ ಹೂದು ಹಳ್ಳ ಕೊಳ್ಳೆಲ್ಲ ತುಂಬಿ ಹರಿದ್ರೂ ಸಹ ಈ ಭಾಗದ ರೈತರಿಗೆ ನಿರಂತರವಾಗಿ ಏನು ಅನ್ಯಾಯವಾಗ್ತಾ ಬಂದಿದೆ ಅದರ ಬಗ್ಗೆ ಒಬ್ಬರೂ ಚಕಾರವೆತ್ತಲಿಲ್ಲ. ಆ ನಾಲೆ ಆಧುನೀಕರಣವನ್ನು ಯಾರು ವಹಿಸ್ಕೊಂಡಿದ್ದಾರೆ ಆ ವ್ಯಕ್ತಿ ಮೇಲೆ ಒಂದು ಕ್ರಮ ಇಡುವಂಥ ಕೆಲಸವನ್ನು ಮಾಡಲಿಲ್ಲ, ಅಥವಾ ಒಂದು ಕಮಿಟಿಯನ್ನು ರಚಿಸಿ ಅವರ ವಿರುದ್ಧ ತನಿಖೆ ಮಾಡಲಿಕ್ಕೆ ಒಂದು ಆದೇಶವನ್ನು ಕೊಡಲಿಲ್ಲ. ಇದನ್ನೆಲ್ಲವನ್ನು ತಾವು ಮುಚ್ಚಿಟ್ಕೊಂಡು ಮಾಜಿ ಶಾಸಕರು ಅಸೂಯೆಯಿಂದ ಈ ಥರ ಹೇಳ್ತಾರೆ, ಆ ಥರ ಹೇಳ್ತಾರೆ ಅಂತ ಹೇಳಿ ಅವ್ರ ಮೇಲೆ ಕುಗ್ಗಿಸುವಂಥ ಒಂದು ಇದನ್ನ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ಇದು ರಾಜಕೀಯದಲ್ಲಿ ನಿಮಗೆ ಶೋಭೆ ತರ್ತಕ್ಕಂಥ ವಿಚಾರ ಅಲ್ಲ. ನೀವು ಸೇವೆ ಮಾಡಿ. ಜನ, ಈ ತಾಲೂಕಿನ ಜನ ಈಗಿರುವಂಥ ಶಾಸಕರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ನಾವು ಒಪ್ಕೊಂಡಿದ್ದೀವಿ. ನಾವು ಕಳೆದ ಚುನಾವಣೆಯಲ್ಲಿ ಸೋಲನ್ನು ಒಪ್ಪಿದ್ದೀವಿ. ಆ ಸೋಲು ಪತ್ರಿಕಾಗೋಷ್ಠಿಯಲ್ಲಿ ಪುರಸಭಾಧ್ಯಕ್ಷ ಪುಟ್ಟಸ್ವಾಮಿ, ಉಪಾಧ್ಯಕ್ಷ ಬಸವರಾಜು, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹನುಮಂತು, ನಂದಕುಮಾರ್, ಸದಾ, ಕಾಂತರಾಜು ಸೇರಿದಂತೆ ಹಲವರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸರ್ಕಾರಿ ಶಾಲಾ ಕಾಲೇಜುಗಳನ್ನು ಉಳಿಸಲು ರಾಜ್ಯ ಸರ್ಕಾರ ಮೀನಾಮೇಷ. ಖಾಸಗಿ ಶಾಲೆಗಳೊಂದಿಗೆ ಶಾಮೀಲಾಗಿರುವ ಕಾರಣಕ್ಕೆ ಮೂಲಭೂತ ಸೌಕರ್ಯ ವಂಚನೆ. ರಾಜ್ಯ ಸರ್ಕಾರದ ವಿರುದ್ಧ ರೇವಣ್ಣ ಆಕ್ರೋಶ. ವಿದೇಶದಲ್ಲಿ ರಾಹುಲ್ ಗಾಂಧಿ ದೇಶ ವಿರೋಧಿ ಹೇಳಿಕೆ ನೀಡಿರುವುದು ಖಂಡನೀಯ. ಲೋಕಸಭಾ ಸ್ಪೀಕರ್ ಕೂಡಲೇ ರಾಹುಲ್ ಸಂಸದ ಸ್ಥಾನವನ್ನ ರದ್ದುಪಡಿಸಲು ಕ್ರಮ ಕೈಗೊಳ್ಳಬೇಕು. ಶಾಸಕ ಸಿಮೆಂಟ್ ಮಂಜು ಒತ್ತಾಯ. ಮಲೆನಾಡು ಭಾಗದಲ್ಲಿ ಮುಂದುವರೆದ ಕಾಡಾನೆ ಉಪಟಳ. ಹಿಂಡು ಹಿಂಡಾಗಿ ಗ್ರಾಮದೊಳಗೆ ಎಂಟ್ರಿ ಕೊಟ್ಟ ಗಜಪಡೆ. ಕಾಡಾನೆ ಕಂಡು ದಿಕ್ಕಾಪಾಲಾಗಿ ಓಡಿದ ಗ್ರಾಮಸ್ಥರು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ. ಸದ್ಯದ ಕಡೆ ನಮ್ಮ ನಡೆ.